ಫಾರ್ಮಲ್ ಡ್ರೆಸ್ಸಿಂಗ್ ಇದನ್ನು ಸರಿಯಾಗಿ ಹಾಕಿಕೊಂಡಾಗ ನಿಮ್ಮನ್ನು ನಿಮ್ಮ ಪರ್ಸನಾಲಿಟಿಯನ್ನು ರೂಪಿಸುವಲ್ಲಿ ತುಂಬಾ ದೂರ ತೆಗೆದುಕೊಂಡು ಹೋಗುತ್ತದೆ. ಮತ್ತು ಟ್ರೌಸರ್ಸ್ ಫಾರ್ಮಲ್ ಡ್ರೆಸ್ಸಿಂಗಿಗೆ ಕೀಳೆ ಕೈ ಇದ್ದ ಹಾಗೆ ಒಂದನ್ನು ಕೊಂಡುಕೊಳ್ಳಬಹುದು, ಆದರೆ ಅದು ಪರಿಪೂರ್ಣವಾದ ಫಿಟ್ ಅನ್ನು ಮತ್ತು ಫಿನಿಶಿಂಗ್ ಅನ್ನು ಟೈಲರ್ ಹತ್ತಿರ ಹೊಲಿಸಿದ ಟ್ರೌಸರ್ ರೀತಿ ಕೊಡುವುದಿಲ್ಲ. ನೀವು ಪ್ರೀತಿಸುವವರಿಗೆ ಒಂದನ್ನು ಹೊಲೆಯಲು ಇಚ್ಛಿಸುವಿರಾದರೆ ಈ ಹಂತದ ಟ್ಯುಟೋರಿಯಲ್ ನಿಮಗೋಸ್ಕರ. ಈ ಟ್ಯುಟೋರಿಯಲ್ನಲ್ಲಿ ಬಟ್ಟೆಯನ್ನು ಟೆಂಪ್ಲೇಟ್ನಂತೆ ಕತ್ತರಿಸುವುದು ಹೇಗೆಂದು ಕಲಿಯುತ್ತೀರಿ. ಪ್ಯಾಂಟ್ನ ಮುಂಭಾಗದ ಪೀಸ್ ಪ್ಯಾಕೆಟ್ನೊಂದಿಗೆ ತಯಾರಿಸುವುದು, ಫ್ಲೈ ಅನ್ನು ಮಾಡುವುದು ಮತ್ತು ಮುಂಭಾಗವನ್ನು ಜಿಪ್ಪರ್ನೊಂದಿಗೆ ಒಟ್ಟಿಗೆ ಸೇರಿಸುವುದು, ಹಿಂಭಾಗದ ಪೀಸ್ ಅನ್ನು ಪ್ಯಾಕೆಟ್ನೊಂದಿಗೆ ತಯಾರಿಸುವುದು, ಹಿಂಭಾಗದ ಪೀಸ್ಗಳನ್ನು ಒಟ್ಟಿಗೆ ಸೇರಿಸುವುದು, ಅದರೊಂದಿಗೆ ಮುಂಭಾಗ ಮತ್ತು ಹಿಂಭಾಗ ಪೀಸ್ಗಳನ್ನು ಒಟ್ಟಿಗೆ ಸೇರಿಸುವುದು, ವೇಸ್ಟ್ ಬ್ಯಾಂಡ್ ಅನ್ನು ತಯಾರಿಸಿ ಅದನ್ನು ಟ್ರೌಸರಿಗೆ ಸೇರಿಸುವುದು, ಬಾಟಮ್ ಹೆಮ್ಮಿನೊಂದಿಗೆ ಮುಗಿಸುವುದು. ನಿಮಗೆ ಬೇಕಾಗಿರುವುದು 60 ಇಂಚ್ ಅಗಲದ 1.5 ಮೀಟರ್ ಬಟ್ಟೆ, 2 ಮೀಟರ್ ರೆಡಿ ಸ್ಟ್ರಿಪ್ ಕ್ಯಾನ್ವಸ್ ಫ್ಯೂಸಿಂಗ್, 2 ಮೀಟರ್ ಆಂಟಿ ಸ್ಲಿಪ್ ವೇಸ್ಟ್ ಬ್ಯಾಂಡ್ ಲೈನಿಂಗ್, 1/4 ಮೀಟರ್ ಮೈಕ್ರೋ ಡಾಟ್ ಫ್ಯೂಸಿಂಗ್, 1 ಮೀಟರ್ ಪಾಕೆಟಿಂಗ್ ಮೆಟೀರಿಯಲ್, 1/4 ಮೀಟರ್ ಕ್ಯಾನ್ವಸ್ ಫ್ಯೂಸಿಂಗ್. www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಮೆನ್ಸ್ ಟ್ರೌಸರ್ ಟೆಂಪ್ಲೇಟ್, ಚಾಕ್, ಸ್ಕೇಲ್, ಮ್ಯಾಚಿಂಗ್ ದಾರ, ಬೀಡೆಡ್ ಪಿನ್ಸ್, ಮೆಷರಿಂಗ್ ಟೇಪ್, ಲೂಪ್ ಟರ್ನರ್, ಸಿಸರ್, 7 ಇಂಚ್ ಜಿಪ್ಪರ್, ಟ್ರೌಸರ್ ಹುಕ್ ಮತ್ತು ಐಸೆಟ್, ಹ್ಯಾಂಡ್ ನೀಡಲ್ ಮತ್ತು ಉಷಾ ಜನೋಮಿ ಜಿಪ್ಪರ್ ಫುಟ್. ಹಂತ 1, ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಕಟ್ ಮಾಡುವುದು. ನಾವು ನೇವಿ ಬ್ಲೂ ಬಣ್ಣದ ಬಟ್ಟೆಯನ್ನು ಟ್ರೌಸರಿಗೆ ತೆಗೆದುಕೊಂಡಿದ್ದೇವೆ. ಬಟ್ಟೆಯನ್ನು ತೆರೆಯಿರಿ ಮತ್ತು ಉದ್ದವಾಗಿ ಮಡಚಿ ತಪ್ಪಾದ ಭಾಗದ ಮೇಲೆ ಬರಬೇಕು. ಈಗ ಟೆಂಪ್ಲೇಟ್ ಅನ್ನು ಇಡುವುದರೊಂದಿಗೆ ಪ್ರಾರಂಭಿಸೋಣ. ಮುಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಕೆಳಗಿನಿಂದ ಅರ್ಧ ಭಾಗದಲ್ಲಿಡಿ ಮತ್ತು ಹಿಂಭಾಗದ ಟೆಂಪ್ಲೇಟ್ ಅನ್ನು ತೋರಿಸಿರುವಂತೆ ಮೇಲ್ಭಾಗದ ಅರ್ಧದ ಮೇಲೆ ಇಟ್ಟು ಟೆಂಪ್ಲೇಟ್ಗಳನ್ನು ಬಟ್ಟೆಗೆ ಪಿನ್ ಮಾಡಿ. ಮುಂಭಾಗದ ಟೆಂಪ್ಲೇಟ್ನಿಂದ ಪ್ರಾರಂಭಿಸೋಣ. ಪಿನ್ ಬಟ್ಟೆಯ 2 ಪದರಕ್ಕೂ ಹೋಗಿದೆಯೇ ಎಂದು ನೋಡಿಕೊಳ್ಳಿ. ಹಿಂಭಾಗದ ಟೆಂಪ್ಲೇಟ್ ಅನ್ನು ಪಿನ್ ಮಾಡಿ. ಈಗ ಚಾಕಿನ ಸಹಾಯದಿಂದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಮಾರ್ಕ್ ಮಾಡೋಣ. ಕಾರ್ನರ್ ಮತ್ತು ಕರ್ವ್ಡ್ ಎಡ್ಜ್ನಲ್ಲಿ ಹುಷಾರಾಗಿರಿ. ಪರಿಪೂರ್ಣವಾದ ಒಂದು ಜೊತೆ ಟ್ರೌಸರ್ ಪಡೆಯಲು ಪರ್ಫೆಕ್ಟ್ ಆದ ಟ್ರೇಸ್ ಲೈನ್ ಮುಖ್ಯವಾದದ್ದು. ಮುಗಿಸಿದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಟೆಂಪ್ಲೇಟ್ಗಳನ್ನು ಪಕ್ಕಕ್ಕಿಡಿ. ಮಾರ್ಕ್ ಮಾಡಿರುವ ಗೆರೆಯ ಮೇಲೆ ಕತ್ತರಿಯಿಂದ ಕತ್ತರಿಸಿ. ಮುಂಭಾಗದ ಪೀಸಿನಿಂದ ಪ್ರಾರಂಭಿಸಿ. ಈ ಹಂತದಲ್ಲಿ ಅಚ್ಚುಕಟ್ಟಾದ ಕಟ್ ಬರಲು ಸ್ಥಿರವಾದ ಕೈ ತುಂಬಾ ಮುಖ್ಯವಾದದ್ದು. ಮುಂದುವರೆದು ಹಿಂಭಾಗದ ಪೀಸನ್ನು ಕಟ್ ಮಾಡಿ ಮತ್ತು ಪೀಸುಗಳನ್ನು ಪಕ್ಕಕ್ಕಿಡಿ. ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಂಡು ಮತ್ತು ಬೇರೆ ಟೆಂಪ್ಲೇಟ್ನ ಕೆಲಸ ಮಾಡೋಣ. ಫ್ಲೈ ಅನ್ನು ಸಣ್ಣ ಮುಂಭಾಗದ ಪ್ಯಾಕೆಟ್, ದೊಡ್ಡದಾದ ಮುಂಭಾಗದ ಪ್ಯಾಕೆಟ್ ಮತ್ತು ಹಿಂಭಾಗದ ಪ್ಯಾಕೆಟ್ ಟೆಂಪ್ಲೇಟ್ಗಳನ್ನು ಬಟ್ಟೆಯ ಎಲೆ ತೋರಿಸಿರುವಂತೆ ಇಡಬೇಕು. ಎಲ್ಲ ಟೆಂಪ್ಲೇಟ್ಗಳನ್ನು ಬಟ್ಟೆಗೆ ಪಿನ್ ಮಾಡಿ. ಸಣ್ಣ ಟೆಂಪ್ಲೇಟ್ ಅನ್ನು ಬಟ್ಟೆಗೆ ಪಿನ್ ಮಾಡುವುದು ಪರಿಪೂರ್ಣವಾದ ಮಾರ್ಕಿಂಗ್ ಮತ್ತು ಕಟಿಂಗಿಗೆ ಉಪಯುಕ್ತವಾದದ್ದು. ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಚಾಕ್ನಿಂದ ಟ್ರೇಸ್ ಮಾಡಿ ಫ್ಲೈನಿಂದ ಪ್ರಾರಂಭಿಸಿ ಹಿಂಭಾಗದ ಪ್ಯಾಕೆಟ್ನಿಂದ ಮುಗಿಸಿ. ನಮಗೆ ಇನ್ನೊಂದು ಪೀಸ್ ಹಿಂಭಾಗದ ಪಾಕೆಟ್ ಬೇಕಾಗುತ್ತದೆ. ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿರುವ ಲೈನ್ ಮೇಲೆ ಇಟ್ಟು ಪಿನ್ ಮಾಡಿ. ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಎಲ್ಲ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಪಕ್ಕಕ್ಕಿಡಿ. ಪೀಸ್ಗಳನ್ನು ಒಂದೊಂದಾಗಿ ಕಟ್ ಮಾಡಿ. ಸಾರಾಂಶ: ನಮ್ಮ ಹತ್ತಿರ 2 ಹಿಂಭಾಗದ ಪ್ಯಾಕೆಟ್ ಪೀಸ್, 2 ಬೇರೆ ಬೇರೆ ಮುಂಭಾಗದ ಪೀಸ್ ಮತ್ತು ಒಂದು ಫ್ಲೈ ಪೀಸ್ ಇದೆ. ಈಗ ಲೈನಿಂಗ್ ಬಟ್ಟೆಯ ಕಡೆ ಹೋಗೋಣ. ಉದ್ದವಾಗಿ ತೋರಿಸಿರುವಂತೆ ಮಡಚಿ. ದೊಡ್ಡದಾದ ಮುಂಭಾಗದ ಪ್ಯಾಕೆಟ್ನ ಟೆಂಪ್ಲೇಟ್, ದೊಡ್ಡದಾದ ಹಿಂಭಾಗದ ಪ್ಯಾಕೆಟ್ನ ಟೆಂಪ್ಲೇಟ್ ಮತ್ತು ಫ್ಲೈ ಟೆಂಪ್ಲೇಟ್ ಅನ್ನು ತೋರಿಸಿರುವಂತೆ ಇಡಿ. ಮೊದಲಿನಂತೆ ನಾವು ಎಲ್ಲ ಟೆಂಪ್ಲೇಟ್ ಅನ್ನು ಬಟ್ಟೆಗೆ ಪಿನ್ ಮಾಡಬೇಕು. ಮುಂದುವರೆಯುತ್ತಾ ಅದನ್ನು ಬಟ್ಟೆಯ ಮೇಲೆ ಚಾಕ್ನಿಂದ ಟ್ರೇಸ್ ಮಾಡಿ. ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಪಕ್ಕಕ್ಕಿಟ್ಟು ಮತ್ತು ಕೊನೆಯಲ್ಲಿ ಟ್ರೇಸ್ ಮಾಡಿರುವ ಲೈನ್ ಮೇಲೆ ಕಟ್ ಮಾಡಿ. 2 ಪೀಸ್ ಮುಂಭಾಗದ ಪ್ಯಾಕೆಟ್, ಹಿಂಭಾಗದ ಪ್ಯಾಕೆಟ್ ಮತ್ತು ಫ್ಲೈ ಪೀಸ್ ಇರಬೇಕು. ಕಟ್ ಮಾಡಿರುವ ಪೀಸನ್ನು ಪಕ್ಕಕ್ಕಿಡಿ. ನಾವೀಗ ಫ್ಲೈ ಪೀಸನ್ನು ಮೈಕ್ರೋ ಡಾಟ್ ಫ್ಯೂಸಿಂಗ್ ನಿಂದ ಕಟ್ ಮಾಡಬೇಕು.
ಮತ್ತು ಸಣ್ಣದಾದ ಹಿಂಭಾಗದ ಪ್ಯಾಕೆಟ್ ಪೀಸ್ ಅನ್ನು ಕ್ಯಾನ್ವಾಸ್ ಫ್ಯೂಸಿಂಗ್ನಿಂದ. ಮೈಕ್ರೋ ಡಾಟ್ ಫ್ಯೂಸಿಂಗ್ ಅನ್ನು ಬಲಭಾಗವನ್ನು ನೋಡುವಂತೆ ಇಡಬೇಕು. ಟೆಂಪ್ಲೇಟ್ ಅನ್ನು ಚಾಕ್ನಿಂದ ಮಾರ್ಕ್ ಮಾಡಿ, ಮಾರ್ಕ್ ಮಾಡಿರುವ ಲೈನ್ ಮೇಲೆ ಕಟ್ ಮಾಡಿ. ಪೀಸ್ಗಳನ್ನು ಪಕ್ಕಕ್ಕಿಡಿ. ಈಗ ಕ್ಯಾನ್ವಾಸ್ ಫ್ಯೂಸಿಂಗ್ ಅನ್ನು ತೆಗೆದುಕೊಂಡು ಮತ್ತೆ ಅದರ ಮೇಲೆ ಪಾಕೆಟ್ ಟೆಂಪ್ಲೇಟ್ ಅನ್ನು ಇಡಬೇಕು. ಮಾರ್ಕ್ ಮಾಡಿರುವ ಲೈನ್ ಮೇಲೆ ಕಟ್ ಮಾಡಿ. ನೀವು ನೋಡಬಹುದು, ನಮ್ಮ ಹತ್ತಿರ 2 ಕ್ಯಾನ್ವಾಸ್ ಫ್ಯೂಸಿಂಗ್ ಇದೆ. ಫ್ಯೂಸಿಂಗ್ ಅನ್ನು ಅರ್ಧಕ್ಕೆ ಮಡಿಚಿ ಮತ್ತು ಕ್ರೀಸ್ ಮೇಲೆ ತೋರಿಸಿರುವಂತೆ ಕಟ್ ಮಾಡಿ. ಇದೇ ವಿಧಾನವನ್ನು ಇನ್ನೊಂದು ಪೀಸಿಗೂ ಮಾಡಬೇಕು. ನಮ್ಮ ಹತ್ತಿರ 2 ಫ್ಲೈ ಪೀಸ್ಗಳು ಇವೆ ಮತ್ತು 4 ಪೀಸ್ ಕ್ಯಾನ್ವಾಸ್ ಫ್ಯೂಸಿಂಗ್ ಅನ್ನು ಹಿಂಭಾಗದ ಟೆಂಪ್ಲೇಟ್ನಿಂದ ಮಾಡಿದ್ದೇವೆ. ಹಂತ 2, ಸೈಡ್ ಸೀಮ್ ಅನ್ನು ಓವರ್ ಎಡ್ಜಿಂಗ್ ಮಾಡುವುದು, ಇನ್ನರ್ ಸೀಮ್ ಅನ್ನು ಮಾಡುವುದು ಮತ್ತು ಮುಂಭಾಗದ ಕ್ರಾಚ್ ಏರಿಯಾವನ್ನು ಮಾಡುವುದು. ನಾವೀಗ ಟ್ರೌಸರಿನ ಮುಂಭಾಗವನ್ನು ಹೊಲೆಯೋಣ. ನೀವು ನೋಡಬಹುದು, ನಮ್ಮ ಹತ್ತಿರ ಮುಂಭಾಗದ 2 ಪೀಸ್ಗಳಿವೆ, ಒಂದು ಬಲಭಾಗ ಮತ್ತು ಇನ್ನೊಂದು ಎಡಭಾಗ. ನಾವು ಸೈಡ್ ಸೀಮ್, ಇನ್ನರ್ ಸೀಮ್ ಮತ್ತು ಕ್ರಾಚ್ ಏರಿಯಾವನ್ನು ಬೇರೆ ಬೇರೆಯಾಗಿ ಓವರ್ ಎಡ್ಜ್ ಮಾಡಬೇಕು. ಬಟ್ಟೆಗಳನ್ನು ನಿಮ್ಮ ಉಷಾ ಜನೋಮಿ ವಂಡರ್ ಸ್ಟಿಚ್ ಪ್ಲಸ್ ಮೆಷಿನ್ಗೆ ತೆಗೆದುಕೊಂಡು ಹೋಗಿ ಟ್ರೌಸರ್ನ ಒಂದು ಪೀಸನ್ನು ತೆಗೆದುಕೊಂಡು ಔಟರ್ ಸೀಮ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ, ಮೆಷಿನ್ ಅನ್ನು ಪ್ಯಾಟರ್ನ್ ಸೆಲೆಕ್ಟರ್ ಡೈಲ್ ಅಂದರೆ ಸಿಯಲ್ಲಿ ಇಟ್ಟು ಹೊಲಿಗೆಯ ಉದ್ದವನ್ನು 1ವರೆಗೆ ಇಟ್ಟು ಈ ರೀತಿ ಸೆಟ್ ಮಾಡಿಕೊಳ್ಳಿ. ಟ್ರೌಸರಿನ ಮೇಲ್ಭಾಗದಿಂದ ಪ್ರಾರಂಭಿಸಿ ಕೊನೆಯನ್ನು ತಲುಪುವವರೆಗೂ ಹೊಲೆಯುತ್ತಾ ಹೋಗಿ. ಜಿಗ್ಜ್ಯಾಗ್ ಹೊಲಿಗೆ ಟ್ರೌಸರಿಗೆ ಅಚ್ಚುಕಟ್ಟಾದ ಫಿನಿಶಿಂಗ್ ಕೊಡುತ್ತದೆ ಮತ್ತು ಫ್ರೇಯಿಂಗ್ ತಡೆಯುತ್ತದೆ. ದಾರವನ್ನು ಕತ್ತರಿಸಿ ಇನ್ನರ್ ಸೀಮ್ನ ಕಡೆಗೆ ಮುಂದುವರೆಯಿರಿ. ಬಾಟಮ್ನಿಂದ ಪ್ರಾರಂಭಿಸಿ ಕ್ರಾಚ್ ಏರಿಯಾವರೆಗೂ ಮುಂದುವರೆಯಿರಿ. ಕ್ರಾಚ್ ಅನ್ನು ತಲುಪಿದಾಗ ನಿಲ್ಲಿಸಿ. ಸೂಜಿಯನ್ನು ಎತ್ತಿ ಬಟ್ಟೆಯನ್ನು ತಿರುಗಿಸಿ ಮತ್ತು ಟ್ರೌಸರಿನ ಮೇಲ್ಭಾಗ ತಲುಪುವವರೆಗೂ ಹೊಲೆಯಿರಿ. ದಾರವನ್ನು ಕತ್ತರಿಸಿ ಮತ್ತು ಇದೇ ವಿಧಾನವನ್ನು ಇನ್ನೊಂದು ಮುಂಭಾಗದ ಪೀಸಿಗೂ ಮಾಡಬೇಕು. ಇದನ್ನು ಮುಗಿಸಿದ ಮೇಲೆ ಹೆಚ್ಚುವರಿಯಾದ ದಾರವನ್ನು ಕತ್ತರಿಸಿ ಸರಿಯಾದ ಫಿನಿಶಿಂಗ್ಗಾಗಿ. ಎಡ್ಜಸ್ ನೋಡಲು ಹೀಗೆ ಕಾಣಬೇಕು. ಹಂತ 3, ಪಾಕೆಟ್ಗಳನ್ನು ತಯಾರಿಸುವುದು. ಇವು ನಾವು ಮುಂಭಾಗದ ಪ್ಯಾಕೆಟ್ಗಾಗಿ ಕಟ್ ಮಾಡಿರುವ ಪೀಸುಗಳು. ಮುಂಭಾಗದ ಎಡಭಾಗದ ಪ್ಯಾಕೆಟ್ನ ಕೆಲಸ ಮಾಡೋಣ. ಮುಂಭಾಗದ ಪ್ಯಾಕೆಟ್ನ ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಇನ್ನೊಂದು ಹಿಂಭಾಗದ ಪ್ಯಾಕೆಟ್ ಪೀಸಿನೊಂದಿಗೆ ಕೂಡ ತೆಗೆದುಕೊಳ್ಳಿ. ನಾವು ಇದನ್ನು ಒಟ್ಟಿಗೆ ಹೊಲೆಯಬೇಕು. ನಾವು ಓವರ್ ಎಡ್ಜ್ ಹೊಲಿಗೆ ಅಥವಾ ಜಿಗ್ಜ್ಯಾಗ್ ಹೊಲಿಗೆಯನ್ನು ಇಲ್ಲಿ ಇರುವ ಎಡ್ಜಸ್ ಮೇಲೆ ಹೊಲೆಯಬೇಕು. ನಮ್ಮ ಎಡ್ಜಸ್ ನೋಡಲು ಈ ರೀತಿ ಕಾಣಿಸುತ್ತದೆ. ಇದನ್ನು ಸರಿಯಾಗಿ ಹೊಲೆಯಲು ಸೇರಿಸಬೇಕು. ದೊಡ್ಡದಾದ ಪೀಸನ್ನು ಪಾಕೆಟ್ನ ಬಲಭಾಗದ ಮೇಲೆ ಇಡಬೇಕು. ತಪ್ಪಾದ ಭಾಗ ಮೇಲ್ಭಾಗವನ್ನು ನೋಡುವಂತೆ ಮತ್ತು ಉದ್ದದ ಪೀಸನ್ನು ಪಾಕೆಟ್ನ ಎಡಭಾಗದ ಮೇಲೆ ತೋರಿಸಿರುವಂತೆ ಇಡಬೇಕು. ಪೀಸಸ್ಗಳನ್ನು ಪಾಕೆಟ್ ಲೈನಿಂಗ್ಗೆ ಹೊಲೆಯೋಣ. ಮೊದಲು ದೊಡ್ಡದಾದ ಪೀಸ್ನಿಂದ ಪ್ರಾರಂಭಿಸೋಣ. ನಾವು ಇನ್ನರ್ ಸೀಮ್ ಅನ್ನು ಹೊಲೆಯುತ್ತೇವೆ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಲ್ಲಿ ತೋರಿಸಿರುವಂತೆ ಅಲೈನ್ ಮಾಡಿ. ಪ್ಯಾಟರ್ನ್ ಸೆಲೆಕ್ಟರ್ ಡೈಲ್ ಅನ್ನು ಎಗೆ ಇಟ್ಟು ಹೊಲಿಗೆಯ ಉದ್ದವನ್ನು 2ವರೆಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಸ್ಥಿರವಾದ ಕೈಯಿರಲಿ. ಇದು ಬಟ್ಟೆಯ ಕರ್ವ್ಡ್ ಪೀಸ್. ಒಮ್ಮೆ ಕೊನೆಯನ್ನು ತಲುಪಿದಾಗ ದಾರವನ್ನು ಕತ್ತರಿಸಿ ಇನ್ನೊಂದು ಪೀಸ್ನ ಕಡೆಗೆ ಮುಂದುವರೆಸಿ. ಸೇರಿಸುವುದು ಸುಲಭ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಅಲೈನ್ ಮಾಡಿ ಹೊಲೆಯಿರಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ನಿಮ್ಮ ಹೊಲಿಗೆಗಳು 2 ಪೀಸ್ನಲ್ಲಿ ನೋಡಲು ಹೀಗೆ ಕಾಣಬೇಕು. ನಾವು ಬಲಭಾಗದ ಪ್ಯಾಕೆಟ್ ಅನ್ನು ಇದೇ ರೀತಿ ಸೃಷ್ಟಿಸಬೇಕು. ಹಂತ 4, ಪಾಕೆಟ್ ಅನ್ನು ಮುಂಭಾಗದ ಪೀಸಿಗೆ ಸೇರಿಸುವುದು. ನಾವು ಎಡಭಾಗದ ಪ್ಯಾಕೆಟ್ ಅನ್ನು ಟ್ರೌಸರ್ನ ಎಡಭಾಗದ ತಪ್ಪಾದ ಭಾಗದ ಮೇಲೆ ಬಲಭಾಗವನ್ನು ನೋಡುವಂತೆ ಈ ರೀತಿ ಇಟ್ಟಿದ್ದೇವೆ. ಬಟ್ಟೆಗಳನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಪಾಕೆಟ್ನ ಮೇಲೆ ಹೊಲೆಯಿರಿ.
ನಿಮ್ಮ ಪಾಕೆಟ್ ನೋಡಲು ಹೀಗೆ ಕಾಣಬೇಕು. ಟ್ರೌಸರ್ನ ಹೆಚ್ಚಾದ ಭಾಗವನ್ನು ತೆಗೆಯಬೇಕು. ಇದನ್ನು ಕತ್ತರಿಯಿಂದ ಕತ್ತರಿಸಿ. ಪಾಕೆಟ್ ಅನ್ನು ಸಣ್ಣ ಪಾಕೆಟ್ನಿಂದ ತಿರುಗಿಸಿ ಮತ್ತು ನಿಮ್ಮ ಬೆರಳಿನಲ್ಲಿ ತಿರುಗಿಸಿ. ಈಗ ಪಾಕೆಟ್ ಅನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಮತ್ತು ನಾವು ಕ್ರೀಸ್ ಮಾಡಿರುವ ಕ್ರೀಸಿನ ಮೇಲೆ ಎಡ್ಜ್ ಸ್ಟಿಚ್ ಅನ್ನು ಹಾಕಬೇಕು. ಫೋಲ್ಡ್ ಅನ್ನು ಪ್ರೆಸರ್ ಫುಟ್ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಹೊಲೆಯುವಾಗ ಫೋಲ್ಡ್ ಜಾಗದಲ್ಲಿರುವಂತೆ ನೋಡಿಕೊಳ್ಳಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ನಾವು ಫೋಲ್ಡ್ನ ಮೇಲೆ ಹೊಲೆದಿದ್ದೇವೆ. ನಾವು ಈಗ ಸ್ಟ್ರಿಪ್ಪಿನ ಓಪನ್ ಎಡ್ಜ್ ಅನ್ನು ಟ್ರೌಸರಿಗೆ ಹೊಲೆಯಬೇಕು. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಹೊಲಿಗೆಗಳು ಹೀಗೆ ಕಾಣುತ್ತದೆ. ನಾವು ಪಾಕೆಟ್ನ ಬಾಟಮ್ ಎಡ್ಜ್ ಅನ್ನು ಹೊಲೆಯಬೇಕು. ತೋರಿಸಿರುವಂತೆ ಪಾಕೆಟ್ ಅನ್ನು ಅರ್ಧಕ್ಕೆ ಮಡಚಿ ಮತ್ತು ಬಾಟಮ್ ಸುತ್ತಲೂ ಹೊಲೆಯೋಣ. ಪಾಕೆಟ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಸ್ಥಿರವಾದ ಕೈಯಿಂದ ನಿಧಾನವಾಗಿ ಹೊಲೆಯಿರಿ, ಏಕೆಂದರೆ ಇದು ಕರ್ವ್ಡ್ ಸರ್ಫೇಸ್. ಇದನ್ನು ಮುಗಿಸಿದ ಮೇಲೆ ದಾರವನ್ನು ಕತ್ತರಿಸಿ. ಇದೇ ರೀತಿ ಹೊಲಿಗೆಗಳು ಕಾಣಬೇಕು. ಈಗ ನಾವು ಪಾಕೆಟ್ ಒಳಗಿನಿಂದ ಹೊರಕ್ಕೆ ತಿರುಗಿಸಬೇಕು. ಎಡ್ಜಸ್ಗಳು ಸರಿಯಾಗಿ ಎಳೆದಿದೆಯೇ ಎಂದು ನೋಡಿಕೊಳ್ಳಿ. ಇಲ್ಲಿ ತೋರಿಸಿರುವಂತೆ ನಾವು ಹೊಲಿಗೆಯ ಗೆರೆಯ ಮೇಲೆ ಹೊಲೆಯುತ್ತಿದ್ದೇವೆ. ಅದನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಹೊಲಿಗೆಗಳು ಹೀಗೆ ಕಾಣಬೇಕು. ನಾವು ಈಗ ಟ್ರೌಸರ್ನ ವೇಸ್ಟ್ ಲೈನಿನ ಕೆಲಸ ಮಾಡೋಣ. ಪಾಕೆಟ್ ಅನ್ನು ಸರಿಯಾಗಿ ಮೇಲ್ಭಾಗಕ್ಕೆ ಅಲೈನ್ ಮಾಡಿ ಮತ್ತು ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಡಿ. ಹೊಲೆಯಲು ಶುರು ಮಾಡಿ. ಒಮ್ಮೆ ಕೊನೆಯನ್ನು ತಲುಪಿದಾಗ ನಿಲ್ಲಿಸಿ, ದಾರವನ್ನು ಕತ್ತರಿಸಿ. ಮುಂಭಾಗದ ಪಾಕೆಟ್ ಅನ್ನು ಟ್ರೌಸರ್ನ ಒಂದು ಕಡೆಗೆ ಹೊಲಿದು ಮುಗಿಸಿದ್ದೇವೆ. ನಾವು ಇದನ್ನೇ ಪಾಕೆಟ್ ಅನ್ನು ಸೈಡಿಗೆ ಹೊಲಿಯಲು ಬಳಸುತ್ತೇವೆ. ನಮ್ಮ ಪಾಕೆಟ್ ಮತ್ತು ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣುತ್ತದೆ. ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಪುನರಾವರ್ತಿಸಿ. ಹಂತ 5, ಫ್ಲೈ ಪೀಸಸ್ ಅನ್ನು ತಯಾರಿಸುವುದು. ಈಗ ಫ್ಲೈ ಕೆಲಸ ಮಾಡೋಣ. ನೀವು ನೋಡಬಹುದು, ನಮ್ಮ ಹತ್ತಿರ ಪ್ರತಿ ಬಟ್ಟೆಯ 2 ಫ್ಲೈ ಪೀಸ್ಗಳು ಇದೆ. ಮೇನ್ ಬಟ್ಟೆ, ಲೈನಿಂಗ್ ಬಟ್ಟೆ ಮತ್ತು ಮೈಕ್ರೋ ಡಾಟ್ ಫ್ಯೂಸಿಂಗ್ ಬಟ್ಟೆ. ಮೇನ್ ಬಟ್ಟೆಯ ಒಂದು ಪೀಸ್ ತೆಗೆದುಕೊಳ್ಳಿ ಮತ್ತು ತಪ್ಪಾದ ಭಾಗವನ್ನು ಮೇಲೆ ಬರುವಂತೆ ಇಡಿ. ಈಗ ಮೈಕ್ರೋ ಡಾಟ್ ಫ್ಯೂಸಿಂಗ್ ತೆಗೆದುಕೊಂಡು ಗ್ಲೂ ಇರುವ ಭಾಗವನ್ನು ಮೇನ್ ಬಟ್ಟೆಯ ಮೇಲೆ ತೋರಿಸಿರುವಂತೆ ಇಡಿ. ನಾವು ಇದೇ ವಿಧಾನವನ್ನು ಇನ್ನೊಂದು ಫ್ಲೈ ಪೀಸಿಗೂ ಮಾಡಬೇಕು. ಈ 2 ಪೀಸನ್ನು ಐರನ್ ಮಾಡೋಣ. ಇದು ಬಟ್ಟೆಗಳು ಒಟ್ಟಿಗೆ ಫ್ಯೂಸ್ ಆಗುತ್ತದೆ. ಇದನ್ನು 2 ಪೀಸಿಗೂ ಮಾಡಬೇಕು. ಲೈನಿಂಗ್ ಬಟ್ಟೆಯನ್ನು ಮೇನ್ ಬಟ್ಟೆ ಮೇಲೆ ಬಲಭಾಗ ನೋಡುವಂತೆ ಇಡಬೇಕು. ಇದನ್ನು 2 ಪೀಸಿಗೂ ಮಾಡಿ. ನಾವೀಗ ಫ್ಲೈ ಪೀಸ್ ಬೇರೆ ಬೇರೆಯಾಗಿ ಹೊಲೆಯಬೇಕು. ಫ್ಲೈ ಪೀಸನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಮೆಷಿನ್ ಅನ್ನು ನೇರ ಹೊಲಿಗೆಗೆ ಮತ್ತು ಹೊಲಿಗೆಯ ಉದ್ದ 2ವರೆಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಕರ್ವ್ನಲ್ಲಿ ಹುಷಾರಾಗಿರಿ ಮತ್ತು ಸ್ಥಿರವಾದ ಕೈ ಇರಲಿ. ಒಮ್ಮೆ ಹೊಲೆದು ಮುಗಿಸಿದ ಮೇಲೆ ದಾರವನ್ನು ಕತ್ತರಿಸಿ. ಈಗ ಕತ್ತರಿಯಿಂದ ಕರ್ವ್ನಲ್ಲಿ ವಿಡಿಯೋದಲ್ಲಿ ತೋರಿಸಿರುವಂತೆ ಈ ರೀತಿ ನಾಚಸ್ ಮಾಡಿ. ನಾಚಸ್ ಫ್ಲೈ ಅನ್ನು ಟ್ರೌಸರ್ನ ಮೇಲೆ ಅಚ್ಚುಕಟ್ಟಾಗಿ ಕೂರುತ್ತದೆ.
ಫ್ಲೈ ಅನ್ನು ಒಳಗಿನಿಂದ ಹೊರಕ್ಕೆ ನಿಧಾನವಾಗಿ ತಿರುಗಿಸಿ. ಮೇನ್ ಬಟ್ಟೆ ನಿಮ್ಮನ್ನು ನೋಡುವಂತಿರಬೇಕು. ನಾವೀಗ ಫೋಲ್ಡ್ನ ಮೇಲೆ ಎಡ್ಜ್ ಸ್ಟಿಚ್ ಅನ್ನು ಹಾಕೋಣ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ನೀವು ಕೊನೆಯನ್ನು ತಲುಪಿದಾಗ ನಿಲ್ಲಿಸಿ ಮತ್ತು ದಾರವನ್ನು ಕತ್ತರಿಸಿ. ನಿಮ್ಮ ಹೊಲಿಗೆಗಳು ಹೀಗೆ ಕಾಣಬೇಕು. ಈಗ ಮುಗಿಸದೇ ಇರುವ ಕಡೆನೂ ನಾವು ಹೊಲೆಯಬೇಕು. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಮೆಷಿನ್ ಅನ್ನು ಜಿಗ್ಜಾಗ್ ಹೊಲಿಗೆಗೆ ಮತ್ತು ಹೊಲಿಗೆಯ ಉದ್ದವನ್ನು 2ವರೆಗೆ ಇಡಬೇಕು. ಮುಗಿಸದೇ ಇರುವ ಕಡೆ ಹೊಲೆಯಿರಿ. ಫಿನಿಶ್ ಆಗಿರುವ ಫ್ಲೈ ಹೀಗೆ ಕಾಣುತ್ತದೆ. ನಾವು ಇದೇ ವಿಧಾನವನ್ನು ಇನ್ನೊಂದು ಫ್ಲೈ ಪೀಸಿಗೂ ಮಾಡಬೇಕು. ಈಗ ನಮ್ಮ ಹತ್ತಿರ 2 ಪೀಸ್ಗಳು ತಯಾರಾಗಿದೆ. ಹಂತ 6 ಮುಂಭಾಗದ ಪೀಸನ್ನು ಫ್ಲೈನೊಂದಿಗೆ ಸೇರಿಸುವುದು, ಜಿಪ್ಪರ್ ಅನ್ನು ಸೇರಿಸಿ ಮತ್ತು ಕ್ರಾಚ್ ಅನ್ನು ಮುಗಿಸುವುದು. ಈಗ ನಾವು ಫ್ಲೈ ಪೀಸ್ಗಳನ್ನು ಫ್ರಂಟ್ ಫ್ಯಾಬ್ರಿಕ್ನೊಂದಿಗೆ ಅಟ್ಯಾಚ್ ಮಾಡೋಣ. ಹಾಗೆ ಜಿಪ್ಪರ್ ಅನ್ನು ಅಟ್ಯಾಚ್ ಮಾಡೋಣ. ಇದನ್ನು ನಿಮ್ಮ ಹೊಲಿಯುವ ಮಿಷನ್ ಹತ್ರ ತೆಗೆದುಕೊಂಡು ಹೋಗಿ. ಈಗ ನಾವು ಮುಂಭಾಗದಲ್ಲಿರುವ ಬಲಭಾಗವನ್ನು ಹೊಲೆಯೋಣ. ಒಂದು ಟೇಪ್ನ ಸಹಾಯದಿಂದ ಮೇಲಿನಿಂದ 6.5 ಇಂಚುಗಳು ಅಳತೆ ಮಾಡಿ ಚಾಕ್ನಿಂದ ಮಾರ್ಕ್ ಮಾಡಿ. ಜಿಪ್ಪರ್ ಅನ್ನು ತೆಗೆದುಕೊಂಡು ಜಿಪ್ಪರ್ನ ಕೊನೆಯನ್ನು 6.5 ಇಂಚ್ ಮಾರ್ಕ್ ಮಾಡಿರುವ ಕಡೆ ಬಲಭಾಗ ಮೇಲೆ ಬರುವಂತೆ ಇಡಿ. ಜಿಪ್ಪರ್ನ ಓಪನಿಂಗ್ ಭಾಗ ಮೇಲ್ಭಾಗದಲ್ಲಿರುತ್ತದೆ. ಈಗ ಒಂದು ಪೀಸ್ ಫ್ಲೈ ಅನ್ನು ಜಿಪ್ಪರ್ನ ಬಲಭಾಗದ ಕೆಳಗೆ ನೋಡುವಂತೆ ಇಡಬೇಕು. ರೆಗ್ಯುಲರ್ ಫುಟ್ ಅನ್ನು ಉಷಾ ಜನೋಮಿ ಜಿಪ್ಪರ್ ಫುಟ್ಟಿಗೆ ಬದಲಾಯಿಸಿ. ಅಲೈನ್ ಮಾಡಿರುವ ಪೀಸ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಮೆಷಿನ್ ಅನ್ನು ನೇರ ಹೊಲಿಗೆಗೆ ಮತ್ತು ಹೊಲಿಗೆಯ ಉದ್ದವನ್ನು 2ವರೆಗೆ ಇಟ್ಟು ಟ್ರೌಸರ್ನ ಮೇಲ್ಭಾಗದವರೆಗೂ ಇಲ್ಲಿ ತೋರಿಸಿರುವಂತೆ ಹೊಲೆಯಿರಿ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಈಗ ಟ್ರೌಸರ್ ಅನ್ನು ಬಲಗಡೆಗೆ ತಿರುಗಿಸಿ ಮತ್ತು ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ಜಿಪ್ಪರ್ ಅನ್ನು ಅರ್ಧಕ್ಕೆ ತೆರೆಯಿರಿ. ನಾವೀಗ ಎಡ್ ಸ್ಟಿಚ್ ಹಾಕುತ್ತಿದ್ದೇವೆ. ಒಮ್ಮೆ ಅರ್ಧದ ಮಾರ್ಕ್ ಅನ್ನು ತಲುಪಿದಾಗ ಜಿಪ್ಪರ್ ಅನ್ನು ಕ್ಲೋಸ್ ಮಾಡಿ ಮತ್ತು ಜಿಪ್ಪಿನ ತುದಿಯನ್ನು ತಲುಪುವವರೆಗೂ ಹೊಲೆಯುವುದನ್ನು ಮುಂದುವರೆಸಿ. ಇದನ್ನು ರಿವರ್ಸ್ ಹೊಲಿಗೆಯೊಂದಿಗೆ ಮುಗಿಸಿ. ಟ್ರೌಸರ್ನ ಬಲಭಾಗ ಜಿಪ್ಪರ್ ಅನ್ನು ಸೇರಿಸಿದ ಮೇಲೆ ನೋಡಲು ಹೀಗೆ ಕಾಣಬೇಕು. ನಾವೀಗ ಟ್ರೌಸರ್ನ ಎಡಭಾಗದ ಕಡೆ ಹೋಗೋಣ. ನಾವೀಗ ಮತ್ತೆ 6.5 ಇಂಚ್ ಮಾರ್ಕ್ ಅನ್ನು ಈ ಕಡೆನೂ ಈ ರೀತಿ ಮಾಡಬೇಕು. ಟೇಪಿನ ಸಹಾಯದಿಂದ ಅಳತೆ ಮಾಡಿ ಮಾರ್ಕ್ ಮಾಡಿ. ಫ್ಲೈನ ಪಾಯಿಂಟೆಡ್ ಎಡ್ಜ್ ಅನ್ನು ಇಲ್ಲಿ ತೋರಿಸಿರುವಂತೆ ಮಾರ್ಕ್ ಮೇಲೆ ಇಡಿ. ಬಲಭಾಗವನ್ನು ನೋಡುವಂತೆ. ಜಿಪ್ಪರ್ ಫುಟ್ ಅನ್ನು ರೆಗ್ಯುಲರ್ ಫುಟ್ಟಿಗೆ ಬದಲಾಯಿಸಿ ಟ್ರೌಸರ್ ಮತ್ತು ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಮತ್ತು ಅದನ್ನು ನೇರ ಹೊಲಿಗೆಯನ್ನು ಫ್ಲೈನ ಬಾಟಮ್ನಿಂದ ಮೇಲಕ್ಕೆ ಹೊಲೆಯಿರಿ. ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಫ್ಲೈ ಅನ್ನು ಓಪನ್ ಮಾಡಿ. ಹೊಲೆದಿರುವ ಭಾಗ ನೋಡಲು ಹೀಗೆ ಕಾಣುತ್ತದೆ. ಸೀಮ್ ಲೈನ್ ಅನ್ನು ನಿಮ್ಮ ಬೆರಳಿನಿಂದ ಕ್ರೀಸ್ ಮಾಡಿ. ಈಗ ಫ್ಲೈ ಅನ್ನು ತಪ್ಪಾದ ಭಾಗದ ಮೇಲೆ ತೋರಿಸಿರುವಂತೆ ಟ್ಯುಟೋರಿಯಲ್ನಲ್ಲಿ ತೋರಿಸಿದಂತೆ ಇಡಿ. ನಾವು ಈ ಫೋಲ್ಡ್ ಅನ್ನು ಟ್ರೌಸರ್ನ ಎಡಭಾಗದ ಕಾಲಿನ ಸೀಮ್ ಲೈನಿನ ಫ್ಲೈ ಅನ್ನು ಟ್ರೌಸರ್ನ ಬಲಭಾಗದ ಮೇಲೆ ತೋರಿಸಿರುವಂತೆ ಬಲಭಾಗವನ್ನು ನೋಡುವಂತೆ ಇದು ಸರಿಯಾಗಿ ಮ್ಯಾಚ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಾವು ಬಲಗಾಲು ಮತ್ತು ಎಡಗಾಲಿನ ವೇಸ್ಟ್ ಲೈನ್ಗಳನ್ನು ಸರಿಯಾಗಿ ಮ್ಯಾಚ್ ಆಗುತ್ತಿದೆಯೇ ಎಂದು ನೋಡಿಕೊಳ್ಳಿ. ನಾವೀಗ ಜಿಪ್ಪರ್ನ ಹೊಲೆಯದೇ ಇರುವ ಭಾಗವನ್ನು ಬಲಗಾಲಿನ ಹೊಲೆಯದೇ ಇರುವ ಫ್ಲೈ ಎಡಗಾಲಿನ ಮೇಲೆ ಹೊಲೆಯಬೇಕು. ಫ್ಲೈ ಅನ್ನು ಕೆಳಕ್ಕೆ ಹೊಲೆಯದಂತೆ ಗಮನವಹಿಸಿ. ಇದರಿಂದ ನಾವು ಸ್ವಲ್ಪ ಮೇಲಕ್ಕೆ ತೋರಿಸಿದಂತೆ ಎತ್ತಿದ್ದೇವೆ.
ಮತ್ತೆ ಈಗ ಜಿಪ್ಪರ್ ಫುಟ್ಟಿಗೆ ಬರೋಣ. ಬಟ್ಟೆಯನ್ನು ಜಿಪ್ಪರ್ ಫುಟ್ನ ಕೆಳಗೆ ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಈ ಸತಿ ನಾವು ವೇಸ್ಟ್ನಿಂದ ಫ್ಲೈ ಬಾಟಮ್ನವರೆಗೂ ಹೊಲೆಯುತ್ತೇವೆ. ನಿಮ್ಮ ಹೊಲೆದಿರುವ ಜಿಪ್ಪರ್ ನೋಡಲು ಹೀಗೆ ಕಾಣಬೇಕು. ಈಗ ನಾವು ಕ್ರಾಚ್ ಏರಿಯಾದ ಕೆಲಸ ಮಾಡೋಣ. ಜಿಪ್ಪರ್ ಫುಟ್ ಅನ್ನು ರೆಗ್ಯುಲರ್ ಫುಟ್ಟಿಗೆ ಬದಲಾಯಿಸಿ ಮತ್ತು ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ನಾವು ಫ್ಲೈನ ಎಡ್ಜ್ನಿಂದ ಪ್ರಾರಂಭಿಸಿ ಪೂರ್ತಿ ಕ್ರಾಚ್ ಏರಿಯಾವನ್ನು ಹೊಲೆಯಬೇಕು. ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ಈ ಸೆಕ್ಷನ್ಗೆ ಇನ್ನೊಂದು ಹೊಲಿಗೆ. ನಾವು ಶೇಪ್ ಹೊಲಿಗೆಯನ್ನು ಫ್ಲೈ ಭಾಗದ ಮೇಲೆ ಹಾಕಬೇಕು. ಫ್ಲೈ ಟ್ರೇಸಿಂಗ್ ಟೆಂಪ್ಲೇಟ್ ಅನ್ನು ಫ್ಲೈ ಏರಿಯಾ ಮೇಲೆ ತೋರಿಸಿರುವಂತೆ ಇಡಬೇಕು. ಚಾಕ್ನಿಂದ ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಹೊಲೆಯಲು ಶುರು ಮಾಡಿ. ಈಗ ನಾವು ಗೆರೆಯ ಮೇಲೆ ಹೊಲೆಯೋಣ. ಹ್ಯಾಂಡಲ್ ಮಾಡಲು ಸುಲಭವಾಗಿರುವಂತೆ ಜಿಪ್ ಅನ್ನು ತೆಗೆದುಕೊಳ್ಳಿ. ನಂತರ ಹೊಲೆಯಿರಿ. ಕೊನೆಯನ್ನು ತಲುಪಿದಾಗ ನಿಲ್ಲಿಸಿ ಜಿಪ್ ಅನ್ನು ಕ್ಲೋಸ್ ಮಾಡಿ. ಫ್ಲೈನ ಬಲಭಾಗವನ್ನು ತೆಗೆದುಕೊಂಡು ಅದನ್ನು ಜಿಪ್ನ ಕೆಳಗೆ ತಳ್ಳಿ ಅದರ ಎಲೆ ಹೊಲೆಯಿರಿ. ದಾರವನ್ನು ಕತ್ತರಿಸಿ. ನಿಮ್ಮ ಫ್ಲೈ ಮತ್ತು ಜಿಪ್ ಸೆಕ್ಷನ್ ನೋಡಲು ಹೀಗೆ ಕಾಣಬೇಕು. ನಾವು ತೋರಿಸಿದಂತೆ ಶೇಪ್ ಸ್ಟಿಚ್ ಅನ್ನು ಮುಗಿಸಿದ್ದೇವೆ. ವೇಸ್ಟ್ ಲೈನಿನ ಕಡೆ ಮುಂದುವರೆಯೋಣ. ಹೆಚ್ಚಾದ ಫ್ಲೈ ಪೀಸ್ ಅನ್ನು ಕತ್ತರಿಯಿಂದ ಕತ್ತರಿಸಿ. ನಾವು ಜಿಪ್ ಅನ್ನು ಹೊಲೆಯುವುದರೊಂದಿಗೆ ಲಾಕ್ ಮಾಡೋಣ. ಜಿಪ್ ಮಾಡಿರುವ ಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಅಡ್ಡವಾಗಿ ಹೊಲೆಯಿರಿ. ದಾರವನ್ನು ಕತ್ತರಿಸಿ. ನಾವು ಇದೇ ವಿಧಾನವನ್ನು ಜಿಪ್ ಅನ್ನ ಇನ್ನೊಂದು ಕಡೆಗೂ ಮಾಡಬೇಕು. ಜಿಪ್ ಅನ್ನು ಕ್ಲೋಸ್ ಮಾಡಿ ಮತ್ತು ಇದು ರೇಷ್ಮೆಯಂತೆ ಮೃದುವಾಗಿರಬೇಕು. ಹಂತ 7. ಹಿಂಭಾಗದ ಪೀಸ್ ಅನ್ನು ತಯಾರಿಸುವುದು. ನಮ್ಮ ಹತ್ತಿರ ಹಿಂಭಾಗದ 2 ಪೀಸ್ ಇದೆ. ಒಂದು ಬಲಗಾಲಿಗೆ ಮತ್ತು ಇನ್ನೊಂದು ಎಡಗಾಲಿಗೆ. ನಾವು ಬಲಗಾಲಿನ ಕೆಲಸ ಮೊದಲು ಮಾಡೋಣ. ನಾವು ಪ್ರಾರಂಭಿಸುವ ಮುನ್ನ ಒಂದು ಸುತ್ತು ಜಿಗ್ಜಾಗ್ ಹೊಲಿಗೆಯನ್ನು ಈ ಪೀಸಿನ ಕ್ರಾಚ್ ಏರಿಯಾ ಮತ್ತು ಇನ್ನರ್ ಸೀಮಿಗೆ ಹಾಕಬೇಕು. ನಿಮ್ಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಹಿಂಭಾಗ ಎಂದು ಮಾರ್ಕ್ ಮಾಡಿರುವ ಟೆಂಪ್ಲೇಟ್ ಅನ್ನು ಬಟ್ಟೆಯ ಹಿಂಭಾಗಕ್ಕೆ ಇಡಬೇಕು. ನಿಮ್ಮ ಗಮನವನ್ನು 3 ನಾಚಸ್ನ ಕಡೆಗೆ ತಿರುಗಿಸಿ ಮತ್ತು ಒಂದು ಪಾಯಿಂಟ್ ಟ್ರೌಸರ್ನ ವೇಸ್ಟ್ ಲೈನ್ನ ಹತ್ತಿರ ಚಾಕ್ನಿಂದ ಇದನ್ನು ಮಾರ್ಕ್ ಮಾಡಿ. ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಡಿ. ಈ 3 ನಾಚಸ್ ಅನ್ನು ಡಾಟಿಗೆ ಸ್ಕೇಲಿನ ಸಹಾಯದಿಂದ ಸೇರಿಸಿ. ಈ ಗೆರೆಗಳು ಟ್ರೌಸರ್ಗೆ ಡಾಟ್ಗಳು. ಈಗ ಅದನ್ನು ಹೊಲೆಯೋಣ. ಮಧ್ಯದ ಗೆರೆ ಮೇಲೆ ಬಟ್ಟೆಯನ್ನು ತೋರಿಸಿರುವಂತೆ ಮಡಚಿ. ಫೋಲ್ಡ್ ಅನ್ನು ಮಡಚಿ ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ಮೆಷಿನ್ ಅನ್ನು ನೇರ ಹೊಲಿಗೆಗೆ ಇಟ್ಟು ಹೊಲಿಗೆಯ ಉದ್ದ 2ವರೆಗೆ ಇಡಬೇಕು. ಪಾಯಿಂಟ್ನಿಂದ ಪ್ರಾರಂಭಿಸಿ ನಾಚ್ನವರೆಗೂ ಹೊಲೆಯಿರಿ. ರಿವರ್ಸ್ ಹೊಲಿಗೆಯನ್ನು ಕೊನೆಯಲ್ಲಿ ಹಾಕಿ. ಡಾಟ್ ನೋಡಲು ಹೀಗೆ ಕಾಣುತ್ತದೆ. ಓವರ್ ಎಡ್ಜಿಂಗ್ನ ಪೂರ್ತಿ ವಿಧಾನ ಎಡ್ಜಿಂಗ್ನ ಮೇಲೆ ಮತ್ತು ಡಾಟ್ ಅನ್ನು ಹಿಂಭಾಗದ ಪೀಸಿಗೂ ಇದೇ ರೀತಿ ಪುನರಾವರ್ತಿಸಬೇಕು. ಹಂತ 8. ಪಾಕೆಟ್ ಅನ್ನು ಹಿಂಭಾಗದ ಪೀಸಿಗೆ ಸೇರಿಸುವುದು. ನಮ್ಮ ಹತ್ತಿರ 2 ಹಿಂಭಾಗದ ಪೀಸ್ ತಯಾರಾಗಿದೆ. ನಾವು ಹಿಂಭಾಗದ ಪೀಸಿನ ಎಡಗಾಲನ್ನು ಹೊಲೆಯೋಣ. ನಮ್ಮ ಹತ್ತಿರ ಹಿಂಭಾಗದ ಪ್ಯಾಕೆಟ್ ಲೈನಿಂಗ್ಗೆ ಇದೆ. ಮೇನ್ ಬಟ್ಟೆ ಪಾಕೆಟ್ ಪೀಸ್,
ಮತ್ತು ಫ್ಯೂಸಿಂಗ್ ಪೀಸಸ್ಗಳು ತಯಾರಾಗಿದೆ. ಈ 2 ಸಣ್ಣ ಪಾಕೆಟ್ ಅನ್ನು ಮೇನ್ ಬಟ್ಟೆಯಿಂದ ಕಟ್ ಮಾಡಿ ನಾವು ಎಲ್ಲಾ ಕಡೆನೂ ಜಿಗ್ಜಾಗ್ ಹೊಲಿಗೆಯನ್ನು ಅಚ್ಚುಕಟ್ಟಾಗಿ ಫಿನಿಶಿಂಗ್ ಆಗಿ ಮಾಡಬೇಕು. ನೋಡಿ ಬಟ್ಟೆ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಟ್ರೌಸರ್ನ ಹಿಂಭಾಗದ ಪೀಸ್ ಮೇಲೆ ಬರುವಂತೆ ಇಡಬೇಕು. ಸರಿಯಾದ ಪ್ಲೇಸ್ಮೆಂಟ್ ಇದೆಯೇ ಎಂದು ನೋಡಿಕೊಂಡು 3/4 ಇಂಚ್ ವೇಸ್ಟ್ ಲೈನಿನಿಂದ ಅಳತೆ ಮಾಡಿ ಮಾರ್ಕ್ ಮಾಡಿ. ನಾವು 1 ಇಂಚ್ ಮಾರ್ಕ್ ಅನ್ನು ಪಾಕೆಟ್ ಲೈನಿಂಗ್ ನಿಂದ ಮ್ಯಾಚ್ ಮಾಡಿ ಪ್ಯಾಂಟ್ ಮೇಲೆ ಮಾರ್ಕ್ ಮಾಡಿ. ಈಗ ನಾವು ಪಾಕೆಟ್ ಲೈನಿಂಗ್ ನ 1 ಇಂಚ್ ಮಾರ್ಕ್ ಅನ್ನು ಪ್ಯಾಂಟ್ ನ 3/4 ಇಂಚ್ ನ ಮಾರ್ಕ್ ನೊಂದಿಗೆ ಮ್ಯಾಚ್ ಮಾಡಿ ಪಾಕೆಟ್ ಲೈನಿಂಗ್ ಅನ್ನು ಇಡಬೇಕು. ಪಾಕೆಟ್ ಪ್ಯಾಂಟ್ ನ ಅಗಲದ ಮಧ್ಯದಲ್ಲಿ ಸರಿಯಾಗಿ ಇದೆಯೇ ಎಂದು ನೋಡಿಕೊಳ್ಳಿ. ಹಿಂಭಾಗದ ಪ್ಯಾಕೆಟ್ ಟೆಂಪ್ಲೇಟ್ ಅನ್ನು ಪಾಕೆಟ್ ಲೈನಿಂಗ್ ಮೇಲೆ ಇಡಬೇಕು. ಟೆಂಪ್ಲೇಟ್ ನ ಓಪನಿಂಗ್ ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕ್ ಮಾಡಬೇಕು. ಚಾಕ್ ಅನ್ನು ಬಳಸಿ 2 ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಡಿ. ಈಗ 2 ಪಾಯಿಂಟ್ ಅನ್ನು ಸ್ಕೇಲ್ ನಿಂದ ಮಾರ್ಕ್ ಮಾಡೋಣ. ನಾವು ಆಯತಾಕಾರದ ಬಾಕ್ಸ್ ಅನ್ನು ಈ ಗೆರೆಯ ಸುತ್ತ ಮಾಡೋಣ. ಮೇಲಿನಿಂದ ಮತ್ತು ಕೆಳಗಿನಿಂದ 1/4 ಇಂಚ್ ಬಿಟ್ಟು ಸೈಡ್ಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ತಿರ ಹೊಲೆಯಿರಿ. ಪಾಕೆಟ್ ಅನ್ನು ಪ್ರೆಸರ್ ಫುಟ್ ನ ಕೆಳಗೆ ಅಲೈನ್ ಮಾಡಿ ಮತ್ತು ರೆಗ್ಯುಲರ್ ನೇರ ಹೊಲಿಗೆಯನ್ನು ಲೈನ್ ನ ಸುತ್ತ ಹಾಕಬೇಕು. ಕಾರ್ನರ್ ಅನ್ನು ತಲುಪಿದಾಗ ಪಿವಟಿಂಗ್ ಟೆಕ್ನಿಕ್ ಬಳಸಿ ಮುಂದುವರೆಯಿರಿ. ಎಲ್ಲಾ ಕಡೆನೂ ಆಯತಾಕಾರ ಬರಲು ಹೊಲೆಯಿರಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ನಿಮ್ಮ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ನಾವೀಗ ಈ ಲೈನ್ ಮೇಲೆ ಪಾಕೆಟ್ಗೆ ಓಪನಿಂಗ್ ಮಾಡಲು ಕಟ್ ಮಾಡಬೇಕು. ಸಣ್ಣ ಕತ್ತರಿಯನ್ನು ತೆಗೆದುಕೊಂಡು ಬಟ್ಟೆಯನ್ನು ಮಡಚಿ ಸ್ಲಾಶ್ ಮಾಡಬೇಕು. ಇದು ಕತ್ತರಿ ಒಳಗೆ ಹೋಗಲು ಸಹಾಯ ಮಾಡುತ್ತದೆ ಮತ್ತು ಅಚ್ಚುಕಟ್ಟಾದ ಕಟ್ಟನ್ನು ಕೊಡುತ್ತದೆ. ಕಾರ್ನರ್ಗಳನ್ನು ತೋರಿಸಿರುವಂತೆ ಕಟ್ ಮಾಡಿ. ಮುಗಿಯಿತು. ಇದು ಓಪನಿಂಗ್. ನೀವು ನೋಡಬಹುದು ಪಾಕೆಟ್ ಟ್ರೌಸರ್ನ ಬಲಭಾಗಕ್ಕೆ ಇದೆ. ನಾವು ಗ್ಯಾಪ್ ಅನ್ನು ಬಳಸಿ ಮತ್ತು ಪಾಕೆಟ್ ಅನ್ನು ಟ್ರೌಸರ್ನ ತಪ್ಪಾದ ಭಾಗಕ್ಕೆ ಕಳಿಸಬೇಕು. ಈಗ ಐರನ್ ಮಾಡುವ ಸಮಯ. ಹೊಲೆಯುವಾಗ ಮಾಡಿರುವ ಸೀಮ್ ಲೈನ್ ಅನ್ನು ಫ್ಲಾಟ್ ಮಾಡಿ ಅದನ್ನು ಐರನ್ ಮಾಡಬೇಕು. ಇದು ಸರಿಯಾಗಿ ಕೂರಬೇಕು. ತೋರಿಸಿರುವ ಏರಿಯಾದ ಮೇಲೆ ಐರನ್ ಮಾಡಿ. ಸೀಮ್ ಲೈನ್ ಹೇಗೆ ಸೆಟಲ್ ಆಗಿದೆ ನೋಡಿ. ನಂತರ ಬರುವುದು ಪಾಕೆಟ್ ಓಪನಿಂಗ್ ಅನ್ನು ಮುಗಿಸುವುದು. ಇದಕ್ಕೆ ನಮಗೆ ಬೇಕಾಗಿರುವುದು ಹಿಂದೆ ಓವರ್ ಎಡ್ಜ್ ಮಾಡಿರುವ ಪಾಕೆಟ್ ಸ್ಟ್ರಿಪ್ ಇಂಟರ್ಲೈನ್ ಫ್ಯೂಸಿಂಗ್ ನೊಂದಿಗೆ ಗ್ಲೂ ಮಾಡಿರುವ ಸೈಡ್ ಅನ್ನು ಮೇನ್ ಬಟ್ಟೆಯ ಪಾಕೆಟ್ ಪೀಸಿನ ತಪ್ಪಾದ ಭಾಗದ ಮೇಲೆ ಇಲ್ಲಿ ತೋರಿಸಿರುವಂತೆ ಇಡಿ. ನಮಗೆ ಇನ್ನೊಂದು ಮೇನ್ ಬಟ್ಟೆ ಸ್ಟ್ರಿಪ್ ಫ್ಯೂಸಿಂಗ್ ನ ಸಮವಾದ ಅಳತೆಯದ್ದು ಬೇಕಾಗುತ್ತದೆ. ಫ್ಯೂಸಿಂಗ್ ನ ಗ್ಲೂ ಭಾಗವನ್ನು ಮೇನ್ ಬಟ್ಟೆಯ ಹಿಂಭಾಗಕ್ಕೆ ಇಡಿ. ಫ್ಯೂಸಿಂಗ್ ಮೇಲೆ ಐರನ್ ಮಾಡಿ ಅದು ಮೇನ್ ಬಟ್ಟೆಗೆ ಅಂಟಿಕೊಳ್ಳುತ್ತದೆ. ಇದನ್ನು 2ನೇ ಸ್ಟ್ರಿಪ್ಪಿಗೂ ಮುಂದುವರಿಸಿ. ನಾವು ಈ 2 ಸ್ಟ್ರಿಪ್ ಅನ್ನು ಮಧ್ಯದ ಗ್ಯಾಪ್ ಮೇಲೆ ಅದನ್ನು ಮುಚ್ಚಲು ಹೊಲೆಯಬೇಕು. ಇದನ್ನು ಹೇಗೆ ಮಾಡುವುದೆಂದು ನೋಡೋಣ. ಮೊದಲು ತೆಳುವಾದ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಿಚಿ ನಿಮ್ಮ ಬೆರಳಿನಿಂದ ಕ್ರೀಸ್ ಮಾಡಿ. ಮಡಿಚಿರುವ ಸ್ಟ್ರಿಪ್ ಅನ್ನು ಪಾಕೆಟ್ನ ಮೇಲ್ಭಾಗದ ತುದಿಯ ಮೇಲೆ ಇಟ್ಟು
ಅದು ಪಾಕೆಟ್ ಓಪನಿಂಗ್ನ ಮಧ್ಯದವರೆಗೂ ಬರುವವರೆಗೂ ಇಡಬೇಕು. ನಾವು ಸ್ಟ್ರಿಪ್ನ ಪಾಕೆಟ್ ಲೈನಿಂಗಿಗೆ ಪಿನ್ ಮಾಡಬೇಕು. ಟ್ರೌಸರ್ ಬಟ್ಟೆಯನ್ನು ಪಿನ್ ಮಾಡದಂತೆ ನೋಡಿಕೊಳ್ಳಿ. ಈಗ ದೊಡ್ಡ ಪೀಸನ್ನು ತೆಗೆದುಕೊಂಡು ಫ್ಯೂಸಿಂಗ್ನವರೆಗೂ ಮಡಿಚಿ. ಇದನ್ನು ಪಾಕೆಟ್ ಬಾಟಮ್ ತುದಿಯಲ್ಲಿ ಇಡಬೇಕು. ಹಾಗೆಯೇ ಅದು ಮಧ್ಯದ ಓಪನಿಂಗ್ ಮೇಲೆ ಬರುವಂತೆ ಈ ರೀತಿ ನೋಡಿಕೊಳ್ಳಿ. ಈ ಪೀಸನ್ನು ಪಿನ್ ಮಾಡಿ. ನಾವು ಹೊಲೆಯಲು ಪ್ರಾರಂಭಿಸುವ ಮುನ್ನ ಎರಡನೇ ಪಾಕೆಟ್ ಬಟ್ಟೆ ಇಲ್ಲಿ ಇಟ್ಟು ಇದನ್ನು ಹೊಲೆಯಬೇಕು. ಈಗ ಮೆಷಿನ್ ಹತ್ತಿರ ಹೋಗೋಣ. ಮೊದಲಿಗೆ ನಾವು ಟಾಪ್ ಓಪನಿಂಗ್ನ ಮೇಲ್ಭಾಗವನ್ನು ಹೊಲೆಯೋಣ. ಗ್ಯಾಪ್ ಅನ್ನು ತೆರೆದು ಅದನ್ನು ತಿರುಗಿಸಿ. ನಾವು ಸೀಮ್ ಅಲಾಯನ್ಸ್ ಅನ್ನು ಹೊಲೆಯೋಣ. ಅದನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಒಮ್ಮೆ ತುದಿಯನ್ನು ತಲುಪಿದಾಗ ದಾರವನ್ನು ಕತ್ತರಿಸಿ ಪಿನ್ ಅನ್ನು ತೆಗೆಯಿರಿ. ಬಲಭಾಗದಿಂದ ಮೇಲ್ಭಾಗದ ಓಪನಿಂಗ್ ನೋಡಲು ಹೀಗೆ ಕಾಣುತ್ತದೆ. ಈಗ ಇದೇ ವಿಧಾನವನ್ನು ಅಗಲದ ಸ್ಟ್ರಿಪ್ಪಿಗೂ ಮಾಡೋಣ. ಬಟ್ಟೆಯನ್ನು ತಿರುಗಿಸಿ ಮತ್ತು ನಾವು ಸೀಮ್ ಅಲಾಯನ್ಸ್ ಅನ್ನು ಹೊಲೆಯಬೇಕು. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಫೋಲ್ಡ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಸರಿಯಾಗಿ ಈ ರೀತಿ ಇಡಬೇಕು. ಇದಾದ ಮೇಲೆ ದಾರವನ್ನು ಕತ್ತರಿಸಿ ಪಿನ್ನುಗಳನ್ನು ತೆಗೆಯಿರಿ. ಈಗ ಓಪನಿಂಗ್ ನೋಡಲು ಹೀಗೆ ಕಾಣುತ್ತದೆ. ಹಿಂಭಾಗದಲ್ಲಿ ನಿಮ್ಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಬಾಟಮ್ ಓಪನಿಂಗಿಗೆ ಸೇರಿಸಿರುವ ಈ ಎರಡನೇ ಸ್ಟ್ರಿಪ್ ಅನ್ನು ಪಾಕೆಟ್ ಲೈನಿಂಗಿಗೆ ನಾವು ಹೊಲೆಯಬೇಕು. ಗಮನವಿರಲಿ, ನಾವು ಸ್ಟ್ರಿಪ್ನ ಬಾಟಮ್ ಅನ್ನು ಬರೀ ಲೈನಿಂಗ್ಗೆ ಹೊಲೆಯಬೇಕು, ಮೇನ್ ಟ್ರೌಸರ್ ಬಟ್ಟೆಗೆ ಅಲ್ಲ. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಎಡ್ಜ್ನಲ್ಲಿ ಪಿವೆಟ್ ಮಾಡಿ ಎಲ್ಲ 3 ಕಡೆ ಹೊಲೆಯಿರಿ. ದಾರವನ್ನು ಕತ್ತರಿಸಿ. ಇನ್ನೊಂದು ಪೀಸು ಬಾಕಿ ಇದೆ. ಪಾಕೆಟ್ ಲೈನಿಂಗಿಗೆ ಮೇನ್ ಬಟ್ಟೆಯಿಂದ ಕಟ್ ಮಾಡಿದ ಸಣ್ಣ ಪಾಕೆಟ್ ಪೀಸನ್ನು ಪಾಕೆಟ್ ಲೈನಿಂಗ್ಗೆ ಹೊಲೆಯಬೇಕು. ಇಲ್ಲಿ ತೋರಿಸಿರುವಂತೆ ಪಾಕೆಟ್ ಲೈನಿಂಗಿಗೆ ಬಾಟಮ್ ಎಡ್ಜ್ ಅನ್ನು ಹೊಂದುವಂತೆ ಇಡಬೇಕು. ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಕಾರ್ನರ್ಗಳಲ್ಲಿ ಪಿವೆಟ್ ಮಾಡಿ ಮತ್ತು ಎಲ್ಲಾ ಕಡೆ ಹೊಲೆಯಿರಿ. ನಿಮ್ಮ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ವಿಡಿಯೋದಲ್ಲಿ ತೋರಿಸಿದಂತೆ ಪಾಕೆಟ್ ಅನ್ನು ಅರ್ಧಕ್ಕೆ ಮಡಚಬೇಕು. ಪಾಕೆಟ್ ಲೈನಿಂಗ್ನ 2 ಓಪನ್ ಎಡ್ಜ್ ಅನ್ನು ನಂತರ ಹೊಲೆಯಬೇಕು. ಎಡ್ಜಸ್ ಅನ್ನು ಬಟ್ಟೆಯ 2 ಕಡೆಗೂ ಪದರದ ಒಳಗೆ 1/4 ಇಂಚಿನಷ್ಟು ಮಡಿಚಿ. ಮಡಿಚಿರುವ ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಮಡಿಚಿರುವ ಭಾಗ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಿ. ಕೊನೆಯನ್ನು ತಲುಪಿದಾಗ ದಾರವನ್ನು ಕತ್ತರಿಸಿ. ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಮಾಡಿ. ನಿಮ್ಮ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ನಾವು 2 ಪದರವನ್ನು ಭದ್ರಗೊಳಿಸಬೇಕು. ಅದಕ್ಕೆ ಎಡ್ಜ್ ಸ್ಟಿಚ್ ಅನ್ನು ಪಾಯಿಂಟೆಡ್ ಸೆಕ್ಷನ್ಗೆ ಹಾಕಬೇಕು. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಕರ್ವ್ಗಳಲ್ಲಿ ಹೊಲೆಯುತ್ತಾ ಹೋಗಿ.
ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆ ಹಾಕಲು ಮರೆಯಬೇಡಿ. ಹೆಚ್ಚಾದ ಪಾಕೆಟ್ ಅನ್ನು ಕತ್ತರಿಯಿಂದ ಕತ್ತರಿಸಿ. ನಾವು ಓಪನ್ ಎಂಡ್ ನ ಮೇಲೆ ಹೊಲೆಯಬೇಕು. ಎಡ್ಜ್ ಅನ್ನು 1/4 ಇಂಚ್ ಮಡಿಚಿ ಅದನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಮಾಡಿ. ನಿಮ್ಮ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ಈಗ ಬಾಟಮ್ ಓಪನ್ ಭಾಗವನ್ನು ಹೊಲೆಯೋಣ. ಪ್ರೆಸರ್ ಫುಟ್ ಅನ್ನು ಅಲೈನ್ ಮಾಡಿ ಹೊಲೆಯಿರಿ. ನಮ್ಮ ಹಿಂಭಾಗದ ಪಾಕೆಟ್ ತಯಾರಾಗಿದೆ. ಬಲಗಾಲಿಗೆ ಹಿಂಭಾಗದ ಪಾಕೆಟ್ ಮಾಡಲು ಇದೇ ವಿಧಾನವನ್ನು ಅನುಸರಿಸಬೇಕು. ಹಂತ 9. ಹಿಂಭಾಗದ ಪೀಸನ್ನು ಒಟ್ಟಿಗೆ ಹೊಲೆಯಬೇಕು. ಒಮ್ಮೆ 2 ಹಿಂಭಾಗದ ಪೀಸ್ ತಯಾರಾದ ಮೇಲೆ ಒಟ್ಟಿಗೆ ಸೇರಿಸೋಣ. ಅದನ್ನು ಒಂದರ ಮೇಲೆ ಒಂದು ಇಟ್ಟು ಬಲಭಾಗವನ್ನು ನೋಡುವಂತೆ ಇಡಿ. ನಾವು ಅದನ್ನು ಕ್ರಾಚ್ ಹೊಲೆಯುವುದರೊಂದಿಗೆ ಸೇರಿಸೋಣ. ಹೊಲೆಯುವ ಮೊದಲು ನಾವು ಗ್ಯಾಪ್ ಅನ್ನು ಬೆಲ್ಟ್ ಸೆಕ್ಷನ್ಗೆ ಮೇಲ್ಭಾಗದಿಂದ ಬಿಡಬೇಕು. ಆನಂತರ 3.5 ಇಂಚ್ನಷ್ಟು ಟೇಪ್ನಿಂದ ಅಳತೆ ಮಾಡಿ ಈ ರೀತಿ ಮಾರ್ಕ್ ಮಾಡಿ ನಾವು ಮಾರ್ಕ್ನವರೆಗೂ ಹೊಲೆಯಬೇಕು. ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಸ್ಥಿರವಾದ ಕೈಯನ್ನು ಇಟ್ಟುಕೊಂಡು ನಿಧಾನವಾಗಿ ಹೊಲೆಯಿರಿ, ಏಕೆಂದರೆ ಬಟ್ಟೆ ಕರ್ವ್ ಆಗಿದೆ. ಮಾರ್ಕ್ ಅನ್ನು ತಲುಪಿದಾಗ ನಿಲ್ಲಿಸಿ ಹೊಲಿಗೆಯನ್ನು ಭದ್ರಗೊಳಿಸಲು ರಿವರ್ಸ್ ಹೊಲಿಗೆ ಹಾಕಿ. ನಿಮ್ಮ ಹೊಲಿಗೆಗಳು ನೋಡಲು ಹೀಗೆ ಕಾಣಬೇಕು. ನೀವು ನೋಡಬಹುದು ಮಾರ್ಕ್ನವರೆಗೂ ನಾವು ಹೊಲೆದಿದ್ದೇವೆ. ಹಂತ 10. ಮುಂಭಾಗ ಮತ್ತು ಹಿಂಭಾಗ ಪೀಸನ್ನು ಒಟ್ಟಿಗೆ ಸೇರಿಸುವುದು. ಟ್ರೌಸರ್ನ ಹಿಂಭಾಗವನ್ನು ತೆರೆಯಿರಿ. ಟ್ರೌಸರ್ನ ಮುಂಭಾಗದ ಪೀಸನ್ನು ಅದರ ಮೇಲಿಡಿ. ಬಲಭಾಗವನ್ನು ನೋಡುವಂತಿರಬೇಕು. ನಾವು 2 ಪೀಸನ್ನು ಸೈಡ್ ಸೀಮ್ ಮತ್ತು ಇನ್ನರ್ ಸೀಮ್ ಅನ್ನು ಹೊಲೆಯುತ್ತಾ 2 ಪೀಸನ್ನು ಸೇರಿಸೋಣ. ಒಂದು ಕಡೆಯ ಸೈಡ್ ಸೀಮ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ನೇರ ಹೊಲಿಗೆಯನ್ನು ಪೂರ್ತಿ ಸೈಡ್ ಸೀಮ್ನ ಮೇಲೆ ಹಾಕಲು ಪ್ರಾರಂಭಿಸಿ. ಪ್ಯಾಂಟ್ನ ಬಾಟಮ್ ವರೆಗೂ ಪೂರ್ತಿ ಹೊಲೆಯಿರಿ. ಕೊನೆಯನ್ನು ತಲುಪಿದಾಗ ರಿವರ್ಸ್ ಹೊಲಿಗೆಯಿಂದ ಮುಗಿಸಿ. ಇದೇ ರೀತಿ ನಾವು ಇನ್ನೊಂದು ಸೈಡ್ ಸೀಮ್ ಅನ್ನು ಮುಗಿಸೋಣ. ಈಗ ಇನ್ನರ್ ಸೀಮ್ನ ಕಡೆ ಹೋಗೋಣ. ಈ ಹೊಲಿಗೆ ಸ್ವಲ್ಪ ಬೇರೆ ರೀತಿ. ನಾವು ನಿರಂತರವಾದ ಹೊಲಿಗೆಯನ್ನು ಒಂದು ಕಾಲಿನಿಂದ ಕ್ರಾಚ್ನ ಕಡೆಗೆ ಹೊಲೆಯುತ್ತಾ ಇನ್ನೊಂದು ಕಾಲಿನ ಕೊನೆಯವರೆಗೂ ಹೊಲೆಯಬೇಕು. ಇನ್ನರ್ ಸೀಮ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಕ್ರಾಚ್ ಏರಿಯಾವನ್ನು ತಲುಪಿದಾಗ ನಿಧಾನ ಮಾಡಿ ಅದನ್ನು ಸರಿಯಾಗಿ ಹೊಲೆಯಿರಿ. ಇನ್ನೊಂದು ಕಾಲಿನ ಬಾಟಮ್ನವರೆಗೂ ಹೊಲೆಯಿರಿ. ರಿವರ್ಸ್ ಹೊಲಿಗೆಯಿಂದ ಮುಗಿಸಿ. ಇದು ಹೊಲೆದಿರುವ ಸೈಡ್ ಸೀಮ್. ಇದು ಇನ್ನರ್ ಸೀಮ್ ಮತ್ತು ಕ್ರಾಚ್. ಹಂತ 11. ವೇಸ್ಟ್ ಬ್ಯಾಂಡ್ ಅನ್ನು ತಯಾರಿಸುವುದು. ನಾವು ಮುಂದೆ ಟ್ರೌಸರ್ನ ಆಸಕ್ತಿದಾಯಕವಾದ ಭಾಗದ ಕೆಲಸ ಮಾಡೋಣ. ವೇಸ್ಟ್ ಬ್ಯಾಂಡ್ ಇದನ್ನು ಇಲ್ಲಿ ಸೇರಿಸುತ್ತೇವೆ. ಜಿಪ್ಪರ್ ಅನ್ನು ಓಪನ್ ಮಾಡಿ ಮೆಷರಿಂಗ್ ಟೇಪ್ ಅನ್ನು ತೆಗೆದುಕೊಂಡು ಫ್ಲೈನ ಪ್ರಾರಂಭದ ಹಿಂಭಾಗದ ಮಧ್ಯಕ್ಕೆ ತೋರಿಸಿರುವಂತೆ ಅಳತೆ ಮಾಡಿ. ಅಳತೆ ವೇಸ್ಟ್ ಲೈನಿನ ಅರ್ಧವಿರುತ್ತದೆ. ಇದು ನಮ್ಮ ಪ್ಯಾಂಟಿಗೆ 19.5 ಇಂಚ್ ಇರುತ್ತದೆ. ಟ್ರೌಸರ್ ಅನ್ನು ಪಕ್ಕಕ್ಕಿಟ್ಟು ಟ್ರೌಸರ್ನ ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈಗ ಕ್ಯಾನ್ವಾಸ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಅದನ್ನು ತೆರೆಯಿರಿ. ಮೆಷರಿಂಗ್ ಟೇಪ್ನ ಸಹಾಯದಿಂದ 19.5 ಇಂಚ್ ಅಳತೆ ಮಾಡಿ. ಇದು ವೇಸ್ಟ್ ಲೈನಿನ ಅರ್ಧವಿರುತ್ತದೆ.
ಜೊತೆಗೆ 2 ಇಂಚ್ ಹೆಚ್ಚು 21.5 ಇಂಚ್ ಮಾರ್ಕ್ ಮಾಡಿ ಕ್ಯಾನ್ವಸ್ ಅನ್ನ ಈ ಮಾರ್ಕ್ ಮೇಲೆ ಕಟ್ ಮಾಡಿ. ನಮಗೆ ಇನ್ನೊಂದು ಕ್ಯಾನ್ವಸ್ನ ಸ್ಟ್ರಿಪ್ ಬೇಕಾಗುತ್ತದೆ. ಇದು 19.5 ಇಂಚ್ ಅಳತೆಯದ್ದಾಗಿದೆ. ಅಳತೆ ಮಾಡಿ ಮಾರ್ಕ್ ಮಾಡಿ. ಮಾರ್ಕ್ನಲ್ಲಿ ಸ್ಟ್ರಿಪ್ ಅನ್ನು ಕಟ್ ಮಾಡಿ. ಒಂದು ಸ್ಟ್ರಿಪ್ ಅನ್ನು ಬಟ್ಟೆಯ ತಪ್ಪಾದ ಭಾಗದ ಮೇಲೆ ಇಟ್ಟು ಅಯನ್ ಮಾಡುವುದರ ಮೂಲಕ ಅದನ್ನು ಫ್ಯೂಸ್ ಮಾಡಿ. ಅಯನ್ ಸರಿಯಾಗಿ ಕೊನೆಯಿಂದ ಕೊನೆಗೆ ಮಾಡಬೇಕು. ಇದೇ ವಿಧಾನವನ್ನು ಇನ್ನೊಂದು ಸ್ಟ್ರಿಪ್ಪಿಗೂ ಮಾಡಬೇಕು. ಒಮ್ಮೆ ಸ್ಟ್ರಿಪ್ ಅನ್ನು ಫ್ಯೂಸ್ ಮಾಡಿದ ಮೇಲೆ ನಾವು ಅದರ ಸುತ್ತಲೂ ಸೀಮ್ ಅಲೌನ್ಸ್ ಅನ್ನು ಮಾಡಬೇಕು. ಮೊದಲು ಸಣ್ಣ ಸ್ಟ್ರಿಪ್ನ ಕೆಲಸ. ನಮಗೆ 1/2 ಇಂಚ್ನಷ್ಟು ಅಲೌನ್ಸ್ ಬೇಕು. ಕ್ಯಾನ್ವಸ್ ಸ್ಟ್ರಿಪ್ನಿಂದ ಮೇಲಕ್ಕೆ 1/2 ಇಂಚು ಸಮವಾದ ಜಾಗದಲ್ಲಿ ಮಾರ್ಕ್ ಮಾಡಿ. ಬಾಟಮಿನಲ್ಲೂ ಸ್ಟ್ರಿಪ್ನ ಸೈಡ್ನಲ್ಲೂ 1/2 ಇಂಚ್ನಷ್ಟು ಇಲ್ಲಿ ತೋರಿಸಿರುವಂತೆ ಮಾರ್ಕ್ ಮಾಡಿ. ಸ್ಕೇಲ್ ಅನ್ನು ಬಳಸಿ ಬಾಕ್ಸ್ ಅನ್ನು ಅದರ ಸುತ್ತಲೂ ಹಾಕಬೇಕು. ಇದಾದ ಮೇಲೆ ಉದ್ದದ ಸ್ಟ್ರಿಪ್ಪಿನ ಕಡೆಗೆ ಹೋಗೋಣ. ಸಣ್ಣ ಸ್ಟ್ರಿಪ್ನಂತೆಯೇ ಉದ್ದವಾದ ಸ್ಟ್ರಿಪ್ನ ಮೇಲೆ ಮತ್ತು ಕೆಳಭಾಗದಲ್ಲೂ 1/2 ಇಂಚ್ನಷ್ಟು ಮಾರ್ಕ್ ಮಾಡಬೇಕು. ಇದರೊಂದಿಗೆ 2.5 ಇಂಚ್ನಷ್ಟು ಸೈಡ್ನಲ್ಲಿ ಮಾರ್ಕ್ ಮಾಡಬೇಕು. ಮತ್ತೆ ಸ್ಕೇಲ್ ಅನ್ನು ಬಳಸಿ ಮಾರ್ಕ್ ಮಾಡಿರುವ ಎಲ್ಲಾ ಪಾಯಿಂಟ್ಗಳನ್ನು ಒಟ್ಟಿಗೆ ಸೇರಿಸಿ. ಸ್ಟ್ರಿಪ್ನ ಸುತ್ತಲೂ ಒಂದು ಬಾಕ್ಸ್ ಫಾರ್ಮ್ ಆಗುತ್ತದೆ. ಕತ್ತರಿಯನ್ನು ತೆಗೆದುಕೊಂಡು ಮಾರ್ಕ್ ಮಾಡಿರುವ ಲೈನ್ ಮೇಲೆ ಕಟ್ ಮಾಡಿ. ಎಡ್ಜಸ್ ನಲ್ಲಿ ಹುಷಾರಾಗಿರಿ, ಏಕೆಂದರೆ ಶಾರ್ಪ್ ಕಟ್ ಬರಬೇಕು. ನಮ್ಮ ಹತ್ತಿರ 2 ಸ್ಟ್ರಿಪ್ ಸೀಮ್ ಅಲೌನ್ಸ್ ನೊಂದಿಗೆ ಮತ್ತು ಫ್ಯೂಸಿಂಗ್ ಸೇರಿಸಿದಂತೆ ಇದೆ. ಸ್ಟ್ರಿಪ್ಸ್ ಅನ್ನು ಪಕ್ಕಕ್ಕಿಡಿ. ಮಿಕ್ಕಿರುವ ಬಟ್ಟೆಯನ್ನು ತೆಗೆದುಕೊಳ್ಳಿ. ನಮಗೆ ಇನ್ನೊಂದು ಸ್ಟ್ರಿಪ್ ಬೆಲ್ಟ್ ಲೂಪಿಗೆ ಬೇಕು. ಪ್ಲೇನ್ ಕಡೆಯಿಂದ 1.5 ಇಂಚ್ ಮಾರ್ಕ್ ಮಾಡಿ. ಬೇರೆ ಬೇರೆ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡಿ ಲೈನ್ ಅನ್ನು ಹಾಕಲು ಸುಲಭವಾಗುತ್ತದೆ. ಸ್ಕೇಲ್ ಅನ್ನು ಬಳಸಿ ಲೈನ್ ಹಾಕಿ. ಮಾರ್ಕ್ ಲೈನ್ ಮೇಲೆ ಕಟ್ ಮಾಡಿ. ನಮ್ಮ ಸ್ಟ್ರಿಪ್ಸ್ ತಯಾರಾಗಿದೆ. ಅದನ್ನು ಅರ್ಧಕ್ಕೆ ಮಡಿಚಿ ಇಲ್ಲಿ ತೋರಿಸಿರುವಂತೆ ಹೊಲೆಯಿರಿ. ಮಡಿಚಿರುವ ಸ್ಟ್ರಿಪ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು ತೋರಿಸಿರುವಂತೆ ಹೊಲೆಯಿರಿ. ಮತ್ತು ಫೋಲ್ಡ್ ಅನ್ನು ಹೊಂದಿಸುತ್ತಾ ಹೋಗಿ. ರಿವರ್ಸ್ ಹೊಲಿಗೆಯೊಂದಿಗೆ ಮುಗಿಸಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ನಾವೀಗ ಸೀಮ್ ಅಲೌನ್ಸ್ ಅನ್ನು ತೆರೆಯಬೇಕು. ಫ್ಲಾಟ್ ಮಾಡಿ ನಂತರ ಅದರ ಮೇಲೆ ಅಯನ್ ಮಾಡಿ. ಫ್ಲಾಟ್ ಮಾಡುತ್ತಾ ಅಯನ್ ಮಾಡಿ. ಬಿಸಿಯಾದ ಅಯನ್ ನಿಂದ ಹುಷಾರಾಗಿರಿ. ಒಂದು ಕಡೆಯ ಸೀಮ್ ಅಲೌನ್ಸ್ ಅನ್ನು ನೀವು ಮಾಡಿ ಮುಗಿಸಿದ ಮೇಲೆ ಇನ್ನೊಂದು ಕಡೆಯೂ ಅದೇ ರೀತಿ ಮಾಡಿ. ಅಯನ್ ಮಾಡಿದ ಮೇಲೆ ಸ್ಟ್ರಿಪ್ ಅನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ. ನಾವು ಇದಕ್ಕೆ ಲೂಪ್ ಟರ್ನರ್ ಅನ್ನು ಬಳಸುತ್ತೇವೆ. ಲೂಪ್ ಟರ್ನರ್ ಅನ್ನು ಹಾಕಿ ಅದನ್ನು ಹೊರಕ್ಕೆ ಇನ್ನೊಂದು ಕಡೆಯಿಂದ ಎಳೆಯಿರಿ. ಈಗ ಲೂಪ್ ಟರ್ನರ್ನ ಹುಕ್ ಅನ್ನು ಬಟ್ಟೆಗೆ ಸೇರಿಸಿ ಮತ್ತು ನಿಧಾನವಾಗಿ ಲೂಪ್ ಟರ್ನರ್ ಅನ್ನು ಹೊರಕ್ಕೆ ಎಳೆಯಿರಿ. ಬಟ್ಟೆ ಜೊತೆಗೆ ಬರುತ್ತದೆ ಮತ್ತು ಸ್ಟ್ರಿಪ್ ಒಳಗಿನಿಂದ ಹೊರಕ್ಕೆ ತಿರುಗಿರುತ್ತದೆ. ಈಗ ಮತ್ತೆ ಅಯನಿಂಗ್ ಬೋರ್ಡಿಗೆ ಹೋಗೋಣ. ಸೀಮ್ ಲೈನ್ ಅನ್ನು ಅಯನ್ ಮಾಡಿ ಫ್ಲಾಟ್ ಮಾಡಿ. ನಿಮ್ಮ ಅಯನ್ ಮಾಡಿರುವ ಹೂಪ್ ಸ್ಟ್ರಿಪ್ ನೋಡಲು ಹೀಗೆ ಕಾಣಬೇಕು. ಈಗ ಮತ್ತೆ ಹೊಲೆಯೋಣ. ಸ್ಟ್ರಿಪ್ಪಿನ ಎಡ್ಜ್ಗೆ ಎಡ್ಜ್ ಸ್ಟಿಚ್ ಬೇಕಾಗುತ್ತದೆ. ಒಂದು ಎಡ್ಜ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಿರಿ. ಸ್ಟ್ರಿಪ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೊಲೆಯಿರಿ.
ಈಗ ಇದನ್ನೇ ಸ್ಟ್ರಿಪ್ಪಿನ ಇನ್ನೊಂದು ಎಡ್ಜಿಗೂ ಮಾಡಿ. ಹೆಚ್ಚಾದ ದಾರವನ್ನು ಕತ್ತರಿಸಿ. ಹೊಲೆದಿರುವ ಸ್ಟ್ರಿಪ್ ನೋಡಲು ಹೀಗೆ ಕಾಣಬೇಕು. ಈಗ ವೇಸ್ಟ್ ಲೈನಿಗೆ ಲೂಪ್ಸ್ ಅನ್ನು ಕಟ್ ಮಾಡೋಣ. ಒಂದು ಅರ್ಧವನ್ನು ತೆಗೆದುಕೊಂಡು ಫೋಲ್ಡ್ ಮೇಲೆ ಕಟ್ ಮಾಡಿ. ಇನ್ನೊಮ್ಮೆ ಒಂದು ಸಣ್ಣ ಸ್ಟ್ರಿಪ್ನ ಅರ್ಧವನ್ನು ತೆಗೆದುಕೊಂಡು ಅರ್ಧಕ್ಕೆ ಕಟ್ ಮಾಡಿ. ಮತ್ತೆ ಇನ್ನೊಂದು ಸಣ್ಣ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಅರ್ಧಕ್ಕೆ ಕಟ್ ಮಾಡಿ. ಒಟ್ಟು ನಮಗೆ 8 ಲೂಪ್ ಟ್ರೌಸರಿಗಾಗಿ ಸಿಗುತ್ತದೆ. ಈಗ ಮತ್ತೆ ನಮ್ಮ ಕ್ಯಾನ್ವಾಸ್ ಸ್ಟ್ರಿಪ್ಪಿಗೆ ಹೋಗೋಣ. ನಾವು ಈಗ ಅದಕ್ಕೆ ಲೂಪ್ ಅನ್ನು ಪಿನ್ ಮಾಡುತ್ತೇವೆ. ಸಣ್ಣ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಸುತ್ತಲೂ ತಿರುಗಿಸಿ. ಎಡ್ಜ್ನಿಂದ 3.5 ಇಂಚ್ ಅಳತೆ ಮಾಡಿ ಮಾರ್ಕ್ ಮಾಡಿ. ಸ್ಟ್ರಿಪ್ಪಿನ ಮೇಲೆ 4 ಮಾರ್ಕುಗಳನ್ನು ಮಾಡಿ 2 ಮಾರ್ಕ್ ನಡುವೆ 3.5 ಇಂಚ್ ಜಾಗವಿರಬೇಕು. ಮಿಕ್ಕಿರುವ ಸ್ಟ್ರಿಪ್ ಅನ್ನು ಹಾಗೆ ಬಿಡಿ. ಲೂಪ್ ಅನ್ನು ಮಾರ್ಕ್ ಮೇಲೆ ಇಡಿ. ಲೂಪಿನ ಬಾಟಮ್ ಸ್ಟ್ರಿಪ್ನ ಬಾಟಮ್ ಲೈನ್ ಅನ್ನು ಮ್ಯಾಚ್ ಆಗಬೇಕು. ಲೂಪ್ ಅನ್ನು ಜಾಗದಲ್ಲಿ ಪಿನ್ ಮಾಡಿ. ಇದನ್ನು ಎಲ್ಲ ಮಾರ್ಕಿಂಗಿಗೂ ಮಾಡಿ. ಈಗ ಉದ್ದದ ಕ್ಯಾನ್ವಾಸ್ ಸ್ಟ್ರಿಪ್. ಇದೇ ವಿಧಾನವನ್ನು ಅನುಸರಿಸಿ. ಲೂಪ್ ಅನ್ನು ಪ್ರಾರಂಭದಿಂದ 3.5 ಇಂಚ್ ಪಿನ್ ಮಾಡಿ. ಆಂಟಿ ಸ್ಲಿಪ್ ಬ್ಯಾಂಡ್ ಅನ್ನು ತೆಗೆದುಕೊಂಡು ಅದನ್ನು ಕ್ಯಾನ್ವಾಸ್ ಸ್ಟ್ರಿಪ್ಪಿನ ಮೇಲೆ ಇಡಿ. ಬಲಭಾಗವನ್ನು ನೋಡುವಂತೆ ಬ್ಯಾಂಡ್ನ ಕೊನೆಯನ್ನು ಪಿನ್ ಮಾಡಿ. ಅದರೊಂದಿಗೆ ಎಲ್ಲಾ ಲೂಪ್ ಅನ್ನು ಪಿನ್ ಮಾಡಿ. ಈಗ ಬ್ಯಾಂಡ್ನ ಸೈಜ್ 1/2 ಇಂಚು ವೇಸ್ಟ್ ಲೈನಿನಿಂದ ಅರ್ಧ ಇರಬೇಕು. ಈ ಪಾಯಿಂಟ್ ಅನ್ನು 20 ಇಂಚ್ ಮಾರ್ಕ್ ಮಾಡಿ. ಆಂಟಿ ಸ್ಲಿಪ್ ಬ್ಯಾಂಡ್ ಅನ್ನು ಈ ಮಾರ್ಕ್ ಮೇಲೆ ಕಟ್ ಮಾಡಿ. ಈಗ ಎರಡನೇ ಕ್ಯಾನ್ವಾಸ್ ಸ್ಟ್ರಿಪ್ನ ಕಡೆಗೆ ಹೋಗೋಣ. ಬಲಭಾಗವನ್ನು ನೋಡುವಂತೆ ಎಲ್ಲ ಲೂಪ್ ಫಿನಿಶಿಂಗು ಪಿನ್ ಮಾಡಿ. ಈ ಸ್ಟ್ರಿಪ್ಪಿನ ಬ್ಯಾಂಡ್ ಸ್ಟ್ರಿಪ್ಪಿನ ಉದ್ದವನ್ನು ಈ ರೀತಿ ಹೋಲುತ್ತದೆ. ಬ್ಯಾಂಡ್ ಅನ್ನು ಕತ್ತರಿಸಿ ಬ್ಯಾಂಡ್ ಅನ್ನು ಸ್ಟ್ರಿಪ್ಪಿಗೆ ಹೊಲೆಯಿರಿ. ಉದ್ದ ಸ್ಟ್ರಿಪ್ ಅನ್ನು ಪ್ರೆಸರ್ ಫುಟ್ನ ಎಡ್ಜಿಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಶುರುವಿನಲ್ಲಿ ರಿವರ್ಸ್ ಹೊಲಿಗೆ ಹಾಕಿ. ಹೊಲೆಯುತ್ತಿರುವಾಗ ಪಿನ್ನುಗಳನ್ನು ತೆಗೆಯಿರಿ. ಲೂಪ್ಗಳು ಅಲುಗದೆ ಒಂದೇ ಜಾಗದಲ್ಲಿ ಇರುವಂತೆ ನೋಡಿಕೊಳ್ಳಿ. ಒಮ್ಮೆ ವೇಸ್ಟ್ ಬ್ಯಾಂಡ್ನ ತುದಿಯನ್ನು ತಲುಪಿದ ಮೇಲೆ ನಿಲ್ಲಿಸಿ ರಿವರ್ಸ್ ಹೊಲಿಗೆ ಹಾಕಿ. ನಿಮ್ಮ ಹೊಲಿಗೆಗಳು ಹೀಗೆ ಕಾಣಬೇಕು. ಈಗ ಬ್ಯಾಂಡ್ ಅನ್ನು ತಿರುಗಿಸಿ ತೆರೆದು ತೋರಿಸಿರುವ ಹಾಗೆ ಎಡ್ ಸ್ಟಿಚ್ ಅನ್ನು ಹಾಕಿ. ಬ್ಯಾಂಡ್ನ ಕೊನೆಯವರೆಗೂ ಹೊಲೆದು ದಾರವನ್ನು ಕತ್ತರಿಸಿ. ಈಗ ಮೇನ್ ಬಟ್ಟೆಗೆ ಲೂಪ್ ಅನ್ನು ಹೊಲೆಯೋಣ. ಸ್ಟ್ರಿಪ್ ಅನ್ನು ಪ್ರೆಸರ್ ಫುಟ್ನ ಕೆಳಗೆ ಇಟ್ಟು 2 ರಿಂದ 3 ಇಂಚ್ ಮೊದಲು ಲೂಪಿನಿಂದ ಇಡಬೇಕು. ಹತ್ತಿರ ಬಂದಾಗ ಲೂಪ್ ಅನ್ನು ಅನ್ಪಿನ್ ಮಾಡಿ ಅದನ್ನು ಬೆಲ್ಟ್ ಸುಲಭವಾಗಿ ಹೋಗಲು ಸ್ವಲ್ಪ ಅದನ್ನು ಲೂಸ್ ಮಾಡಿ. ಲೂಪ್ ನೇರವಾಗಿದೆಯೇ ಎಂದು ನೋಡಿಕೊಂಡು ಅದರ ಮೇಲೆ ಹೊಲೆಯಿರಿ. ಇದೇ ವಿಧಾನವನ್ನು ಸ್ಟ್ರಿಪ್ಪಿನ ಎಲ್ಲಾ ಲೂಪಿಗೂ ಮಾಡಿ. ಕೊನೆಯನ್ನು ತಲುಪಿದಾಗ ದಾರವನ್ನು ಕತ್ತರಿಸಿ. ಲೂಪ್ಸ್ ನೋಡಲು ಹೀಗೆ ಕಾಣಬೇಕು. ಲೂಪಿನ ಹೆಚ್ಚಾದ ಭಾಗವನ್ನು ಕತ್ತರಿಸಿ. ಹೊಲಿಗೆಯನ್ನು ಅಥವಾ ಟ್ರೌಸರ್ ಅನ್ನು ಕಟ್ ಮಾಡಬೇಡಿ.
ಸ್ಟ್ರಿಪ್ ಅನ್ನು ಮೇಲಿನಿಂದ ಕೆಳಗೆ ತಿರುಗಿಸಿ. ನೀವು ನೋಡಬಹುದು ಪ್ರಾರಂಭದಲ್ಲಿ ಬಟ್ಟೆಯ ಹೆಚ್ಚಾದ ಪೀಸ್ ಇದೆ. ನಾವು ಪೀಸ್ ಅನ್ನು ಬಲಭಾಗವನ್ನು ನೋಡುವಂತೆ ಮಡಚಬೇಕು. ಪೀಸ್ನ ಎಡ್ಜ್ ಅನ್ನು ಹೊಲೆಯೋಣ. ಸ್ಟ್ರಿಪ್ನ ಓಪನ್ ಎಡ್ಜ್ ಅನ್ನು ಒಳಕ್ಕೆ ಅರ್ಧ ಇಂಚ್ನಷ್ಟು ತೋರಿಸಿರುವಂತೆ ಮಡಚಿ ಎಡ್ಜ್ನಿಂದ ಹೊಲೆಯಲು ಪ್ರಾರಂಭಿಸಿ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆ ಹಾಕಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ ಮತ್ತು ಇದನ್ನೇ ಇನ್ನೊಂದು ತುದಿಗೂ ಮಾಡಿ. ನಿಮ್ಮ ಹೊಲಿಗೆ ನೋಡಲು ಈ ರೀತಿ ಕಾಣಬೇಕು. ಈ ಸ್ಟ್ರಿಪ್ಪಿನ ಮೇಲೆ ಇನ್ನೊಂದು ಹೊಲಿಗೆ ಬಾಕಿ ಇದೆ. ನಾವು ಬೆಲ್ಟ್ನ ಸೈಜ್ ಅನ್ನು ಫ್ಯೂಸಿಂಗ್ನ ಅಗಲಕ್ಕೆ ಅಳತೆ ಮಾಡಬೇಕು. ನಾವು ಸ್ಟ್ರಿಪ್ ಅನ್ನು ತಿರುಗಿಸಬೇಕು ಮತ್ತು ಫ್ಯೂಸಿಂಗ್ ಎಡ್ಜ್ನ ಮೇಲೆ ಹೊಲೆಯಬೇಕು. ಎಡ್ಜ್ ಅನ್ನು ಪ್ರೆಸರ್ ಫುಟ್ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ದಾರವನ್ನು ಕತ್ತರಿಸಿ ಇನ್ನೊಂದು ಕಡೆಗೂ ಮಾಡಿ. ಈಗ ಸೆಕ್ಷನ್ ಈ ರೀತಿ ಕಾಣಬೇಕು. ನಾವು ಈಗ ಇದನ್ನು ಸ್ವಲ್ಪ ಒಳಗಿನಿಂದ ಹೊರಕ್ಕೆ ತಿರುಗಿಸಬೇಕು. ಇದು ಟ್ರೌಸರ್ನ ಸೂಕ್ಷ್ಮವಾದ ಭಾಗ, ಆದ್ದರಿಂದ ಇದನ್ನು ಸಹನೆಯಿಂದ ತಿರುಗಿಸಿ. ಇದು ಮುಗಿದ ಮೇಲೆ ಈ ರೀತಿ ಕಾಣುತ್ತದೆ. ಈಗ ಎರಡನೇ ಸ್ಟ್ರಿಪ್. ಎಲ್ಲ ಹಂತವನ್ನು ಪುನರಾವರ್ತಿಸಿ. ಬ್ಯಾಂಡ್ ಅನ್ನು ಹೊಲೆಯುವುದು, ಟಾಪ್ ಸ್ಟಿಚ್ ಅನ್ನು ಮಾಡುವುದು ಹಾಗೂ ಕೊನೆಯದಾಗಿ ಲೂಪ್ಸ್ ಅನ್ನು ಹೊಲೆದು ಹೆಚ್ಚಾದ ಬಟ್ಟೆಯನ್ನು ಕತ್ತರಿಸುವುದು. ಇದಾದ ಮೇಲೆ ನಾವು ಸ್ಟ್ರಿಪ್ ಅನ್ನು ಅರ್ಧಕ್ಕೆ ತೋರಿಸಿರುವಂತೆ ಮಡಚಿ ಮತ್ತೆ ಅಡ್ಡವಾಗಿ ಕ್ಯಾನ್ವಾಸ್ ಎಡ್ಜ್ನ ಮೇಲೆ ತೋರಿಸಿರುವಂತೆ ಹೊಲೆಯಬೇಕು. ಇದಾದ ಮೇಲೆ ಒಳಗಿನಿಂದ ಹೊರಕ್ಕೆ ತಿರುಗಿಸಿ. ನಿಮ್ಮ ಸ್ಟ್ರಿಪ್ಗಳು ಹೀಗೆ ಕಾಣಬೇಕು. ಹಂತ 12. ಟ್ರೌಸರಿಗೆ ವೇಸ್ಟ್ ಬ್ಯಾಂಡ್ ಅನ್ನು ಸೇರಿಸಿ ಬಾಟಮ್ ಅನ್ನು ಹೆಮ್ ಮಾಡಬೇಕು. ವೇಸ್ಟ್ ಬ್ಯಾಂಡುಗಳು ನೋಡಲು ಹೀಗೆ ಕಾಣಬೇಕು. ಈಗ ಅದನ್ನು ಟ್ರೌಸರ್ಗೆ ಸೇರಿಸೋಣ. ಜಿಪ್ಪರ್ ಅನ್ನು ಓಪನ್ ಮಾಡಿ. ಈಗ ಸ್ಟ್ರಿಪ್ ಅನ್ನು ಎಕ್ಸ್ಟೆನ್ಷನ್ ನೊಂದಿಗೆ ತೆಗೆದುಕೊಂಡು ಅದನ್ನು ಟ್ರೌಸರ್ನ ಎಡಗಾಲಿನ ಮೇಲಿಡಿ. ಬಲಭಾಗವನ್ನು ನೋಡುವಂತೆ ವಿಡಿಯೋದಲ್ಲಿ ತೋರಿಸಿರುವಂತೆ ಇಡಿ. ಹೆಚ್ಚಾದ ಭಾಗವನ್ನು ಪ್ಯಾಂಟ್ನ ಫ್ಲೈ ಹಿಂಭಾಗದಲ್ಲಿ ಬಿಡಬೇಕು. ಸ್ಟ್ರಿಪ್ ಅನ್ನು ವೇಸ್ಟ್ ಲೈನಿಗೆ ಪಿನ್ ಮಾಡಿ. ನೀವು ಸ್ಟ್ರಿಪ್ ಮತ್ತು ವೇಸ್ಟ್ ಲೈನ್ ಅನ್ನು ಮ್ಯಾಚ್ ಮಾಡಿದ್ದೀರಾ ಎಂದು ನೋಡಿಕೊಳ್ಳಿ. ಇನ್ನೊಂದು ಸ್ಟ್ರಿಪ್ ಅನ್ನು ತೆಗೆದುಕೊಳ್ಳಿ. ಅದನ್ನು ಎದುರಿನ ಕಾಲಿನ ಫ್ಲೈಗೆ ಅಲೈನ್ ಮಾಡಿ ಮತ್ತು ಬಲಭಾಗವನ್ನು ನೋಡುವಂತೆ ಪಿನ್ ಮಾಡಿ. ವೇಸ್ಟ್ ಬ್ಯಾಂಡ್ ಅನ್ನು ವೇಸ್ಟ್ ಲೈನಿಗೆ ಅಡ್ಡವಾಗಿ ಪಿನ್ ಮಾಡಿ. ನಾವು ಪಿನ್ ಮಾಡಿರುವ ಲೈನ್ ಮೇಲೆ ಹೊಲೆಯುತ್ತೇವೆ. ಅದರೊಂದಿಗೆ ಟ್ರೌಸರ್ನ ಬಾಟಮ್ ಹೆಮ್ ಅನ್ನು ಮಾಡಬೇಕು. ಈಗ ಹೊಲೆಯೋಣ. ಟ್ರೌಸರ್ ಅನ್ನು ಸಿವಿಂಗ್ ಮೆಷಿನ್ ಹತ್ರ ತೆಗೆದುಕೊಂಡು ಹೋಗಿ ನಾವು ಬ್ಯಾಂಡ್ ಅನ್ನು ಹೆಚ್ಚಾದ ಭಾಗದಿಂದ ಹೊಲೆಯೋಣ. ನಾವು ಕ್ಯಾನ್ವಾಸ್ ಫೇಸಿಂಗ್ ಮೇಲೆ ತೋರಿಸಿರುವಂತೆ ಆಂಟಿ ಸ್ಲಿಪ್ ಬ್ಯಾಂಡ್ನ ಕೆಳಗೆ ಎಡ್ಜ್ನಲ್ಲಿ ಹೊಲೆಯಬೇಕು. ನಿಧಾನವಾಗಿ ಪ್ರಾರಂಭಿಸಿ ಪೂರ್ತಿ ಬ್ಯಾಂಡ್ ಅನ್ನು ಒಳಕ್ಕೆ ಹೊಲೆಯಿರಿ. ಹೊಲೆಯುತ್ತಿರುವಾಗ ಪಿನ್ಗಳನ್ನು ತೆಗೆಯುತ್ತಾ ಹೋಗಿ. ಎಡ್ಜ್ ಅನ್ನು ಕೆಲವು ರಿವರ್ಸ್ ಹೊಲಿಗೆಯೊಂದಿಗೆ ಮುಗಿಸಿ. ವೇಸ್ಟ್ ಬಲಭಾಗದಿಂದ ನೋಡಲು ಹೀಗೆ ಕಾಣಬೇಕು. ಈಗ ಇನ್ನೊಂದು ಬ್ಯಾಂಡ್ ಕಡೆ ಹೋಗೋಣ. ಈಗ ಇದಕ್ಕೂ ಕೂಡ ಕ್ಯಾನ್ವಾಸ್ ಸ್ಟ್ರಿಪ್ ಎಡ್ಜ್ನಲ್ಲಿ ಆಂಟಿ ಸ್ಲಿಪ್ ಬ್ಯಾಂಡ್ನ ಕೆಳಗೆ ಹೊಲೆಯಲಿದ್ದೇವೆ. ಹೊಲೆಯುತ್ತಾ ಹೋಗುವಾಗ ಪಿನ್ನುಗಳನ್ನು ತೆಗೆಯಿರಿ.
ಕೊನೆಯ ಭಾಗಕ್ಕೆ ತಲುಪುವಾಗ ರಿವರ್ಸ್ ಸ್ಟಿಚ್ ಅನ್ನು ಹಾಕಿ ದಾರವನ್ನು ಕತ್ತರಿಸಿ. ಬ್ಯಾಂಡ್ ಸರಿಯಾಗಿ ಹೊಲಿದಿದೆಯೇ ಎಂದು ನೋಡಿಕೊಳ್ಳಿ. ಈಗ ಪ್ಯಾಂಟ್ನ ಹಿಂಭಾಗಕ್ಕೆ ಹೋಗೋಣ. ನೀವು ನೋಡಬಹುದು, ನಮ್ಮ ಟ್ರೌಸರ್ನ ಬಟ್ಟೆಯ ಹಿಂಭಾಗದಲ್ಲಿ ಓಪನಿಂಗ್ ಬಿಟ್ಟಿದ್ದೇವೆ. ಬಲಭಾಗವನ್ನು ನೋಡುವಂತೆ ಅಲೈನ್ ಮಾಡಿ ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ಎಲ್ಲಿ ನಿಲ್ಲಿಸಿದ್ದೀರೋ ಅಲ್ಲಿಂದ ಪ್ರಾರಂಭಿಸಿ ವೇಸ್ಟ್ ಬ್ಯಾಂಡ್ಗೆ ಅಡ್ಡವಾಗಿ, ಆದರೆ ಕ್ಯಾನ್ವಾಸ್ ಭಾಗದ ಮೇಲೆ ಹಾಕಬೇಕು. ನಂತರ ಆಂಟಿ ಸ್ಲಿಪ್ ಬ್ಯಾಂಡ್ನ ಮೇಲೆ ತೋರಿಸಿರುವಂತೆ ಹೊಲೆಯಿರಿ. ರಿವರ್ಸ್ ಹೊಲಿಗೆಯನ್ನು ಹಾಕಿ ಮುಗಿಸಿ. ಹೆಚ್ಚಾದ ಬ್ಯಾಂಡ್ ಅನ್ನು ಮತ್ತು ಸ್ಟ್ರಿಪ್ ಅನ್ನು ತೋರಿಸಿರುವಂತೆ ಕಟ್ ಮಾಡಿ. ಈಗ ಸೀಮ್ ಅಲಾಯನ್ಸ್ ಅನ್ನು ನಿಮ್ಮ ಬೆರಳಿನಿಂದ ಫ್ಲಾಟ್ ಮಾಡಿ ಮತ್ತು ವೇಸ್ಟ್ ಬ್ಯಾಂಡ್ ಅನ್ನು ಅದರ ಮೇಲೆ ಮಡಚಿ. ನಾವೀಗ ಡಿಚ್ ಸ್ಟಿಚ್ ಹೊರಗಿನಿಂದ ವೇಸ್ಟ್ಗೆ ಅಡ್ಡವಾಗಿ ಹಾಕಬೇಕು. ಫ್ಲೈ ಭಾಗವನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಆನಂತರ ಹೊಲೆಯಲು ಪ್ರಾರಂಭಿಸಿ. ಬ್ಯಾಂಡ್ ಅನ್ನು ಒಳಭಾಗಕ್ಕೆ ಮಡಚುತ್ತಾ ಹೋಗಿ. ಈ ಫೋಲ್ಡ್ ವೇಸ್ಟ್ ಲೈನ್ ನೀಟಾಗಿ ಬರಲು ಇದು ತುಂಬಾ ಮುಖ್ಯ. ವೇಸ್ಟ್ ಬ್ಯಾಂಡಿನ ಎಲ್ಲಾ ಕಡೆಗೂ ಅಡ್ಡವಾಗಿ ಹೊಲೆಯಿರಿ. ಇದು ಮುಗಿಯಿತು. ನಿಮ್ಮ ವೇಸ್ಟ್ ಲೈನ್ ನೋಡಲು ಮುಂಭಾಗದಿಂದ ಮತ್ತು ಹಿಂಭಾಗದಿಂದ ನೋಡಲು ಹೀಗೆ ಕಾಣಬೇಕು. ಈಗ ಫಿನಿಶಿಂಗ್ ಟಚ್ ಅನ್ನು ಸೇರಿಸೋಣ. ನಾವು ಹುಕ್ ಮತ್ತು ಐಯನ್ನು ಟ್ರೌಸರ್ನ ಫ್ಲಾಪಿಗೆ ಹೊಳೆಯಬೇಕು. ಇದಕ್ಕೆ ಮುಂಚೆ ಎಡ್ಜ್ ಅನ್ನು ಕೈಯಿಂದ ಹೆಮ್ ಮಾಡಿ. ಒಮ್ಮೆ ಪೂರ್ತಿ ಎಡ್ಜ್ ಅನ್ನು ಹೆಮ್ ಮಾಡಿದ ಮೇಲೆ ದಾರವನ್ನು ಕತ್ತರಿಸಿ. ಹುಕ್ ಅನ್ನು ಇಲ್ಲಿ ತೋರಿಸಿರುವಂತೆ ಬೆಲ್ಟ್ ಎಕ್ಸ್ಟೆನ್ಷನ್ ಮೇಲೆ ಇಟ್ಟು ಕೈಯಲ್ಲಿ ಹೊಲೆಯಿರಿ. ನೀವು ಟ್ರೌಸರ್ನ ಬಲಭಾಗದ ಮೇಲೆ ಹೊಲೆಯುತ್ತಿಲ್ಲ ಎಂದು ನೋಡಿಕೊಳ್ಳಿ. ಇದಾದ ಮೇಲೆ ದಾರವನ್ನು ಕತ್ತರಿಸಿ. ಇದೇ ರೀತಿಯಲ್ಲಿ ಎರಡನೇ ಹುಕ್ ಅನ್ನು ಆಂಟಿ ಸ್ಲಿಪ್ ಲೈನಿಂಗ್ ಮತ್ತು ಫ್ಲಾಪಿನ ಮೇಲೆ ಎರಡನೇ ಹುಕ್ ಅನ್ನು ಹೊಲೆಯಬೇಕು. ಐಯನ್ನು ಹೊಲೆಯಲು ಫ್ಲಾಪ್ ಅನ್ನು ಕ್ಲೋಸ್ ಮಾಡಿ. ಚಾಕಿನಿಂದ ಹುಕ್ಕಿನ ಜಾಗವನ್ನು ಎದುರುಗಡೆ ಮಾರ್ಕ್ ಮಾಡಿ. ಇದು ನಮ್ಮ ಐ ಜಾಗವಾಗಿರುತ್ತದೆ. ಇದನ್ನೇ ಇನ್ನೊಂದು ಐಗೂ ಮಾಡಬೇಕು. ಮಾರ್ಕ್ ಮಾಡಿರುವ ಲೈನ್ ಮೇಲೆ ಐಯನ್ನು ಕೈಯಲ್ಲಿ ಹೊಲೆಯಿರಿ. ಹುಕ್ ಮತ್ತು ಐ ಸೆಟ್ ನೋಡಲು ಎಷ್ಟು ಚೆನ್ನಾಗಿ ಕಾಣುತ್ತಿದೆ ನೋಡಿ. ಈಗ ಟ್ರೌಸರ್ನ ಅಂತಿಮ ಭಾಗ ಬಾಟಮ್ ಹೆಮ್. ಟ್ರೌಸರ್ ಅನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ ಮತ್ತು ನಾವು ಟ್ರೌಸರ್ನ ತಪ್ಪಾದ ಭಾಗದ ಕೆಲಸ ಮಾಡಬೇಕು. ಬಾಟಮ್ ಅನ್ನು ಅರ್ಧ ಇಂಚ್ ಮಡಿಚಿ ಮತ್ತೆ 1 ಇಂಚ್ ಮಡಿಚಿ. ಬಾಟಮ್ ಅನ್ನು ಕೈಯಲ್ಲಿ ಹೆಮ್ ಮಾಡಿ. ಇದೇ ವಿಧಾನವನ್ನು ಇನ್ನೊಂದು ಬಾಟಮಿಗೂ ಹೆಮ್ ಮಾಡಿ. ಇದು ಮುಗಿಯಿತು. ಟ್ರೌಸರ್ ಅನ್ನು ಒಳಗಿನಿಂದ ಹೊರಕ್ಕೆ ತಿರುಗಿಸಿ. ನಮ್ಮ ಟ್ರೌಸರ್ ಈಗ ತಯಾರಾಗಿದೆ. ಇದು ನೋಡಲು ಸ್ಮಾರ್ಟ್ ಮತ್ತು ಕ್ರಿಸ್ಪಿ ಆಗಿದೆ ಅಲ್ವೇ? ಇದನ್ನು ನಿಮ್ಮ ವಾರ್ಡ್ರೋಬ್ಗೆ ಸೇರಿಸಿ ಮತ್ತು ನಿಮ್ಮ ಸ್ಟೈಲ್ ಅನ್ನು ಎಲಿವೇಟ್ ಮಾಡಿ.